ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ, ಪವಿತ್ರಾತ್ಮರೇ ಸ್ತೋತ್ರ, ತಂದೆ ದೇವರೇ ಸ್ತೋತ್ರ. ತಂದೆ ದೇವರೇ, ನಾನು ನಿಮ್ಮನ್ನು ಆರಾಧಿಸಿ ಸ್ತುತಿಸುತ್ತೇನೆ, ಮಹಿಮೆ ಪಡಿಸುತ್ತೇನೆ. ಯೇಸುವೇ, ನಾನು ನಿಮ್ಮನ್ನು ಆರಾಧಿಸುತ್ತೇವೆ, ಸ್ತುತಿಸುತ್ತೇನೆ, ಮಹಿಮೆ ಪಡಿಸುತ್ತೇನೆ. ಪವಿತ್ರ ಆತ್ಮರೇ, ನಾನು ನಿಮ್ಮನ್ನು ಆರಾಧಿಸುತ್ತೇನೆ, ಸ್ತುತಿಸುತ್ತೇನೆ, ಮಹಿಮೆ ಪಡಿಸುತ್ತೇನೆ. ಸರ್ವೇಶ್ವರ ಸ್ವಾಮಿ, ನಿಮಗೆ ಆರಾಧನೆ, ಸ್ತುತಿ, ಸ್ತೋತ್ರ, ಮಹಿಮೆ. ಸಕಲ ಸೃಷ್ಟಿಗಳ ಒಡೆಯರೇ, ನಿಮಗೆ ಆರಾಧನೆ, ಸ್ತುತಿ, ಸ್ತೋತ್ರ, ಮಹಿಮೆ. ಅಪ್ಪ ತಂದೆಯೇ, ನಿಮಗೆ ಆರಾಧನೆ, ಸ್ತುತಿ, ಸ್ತೋತ್ರ, ಮಹಿಮೆ. ಅಲ್ಲೇಲುಯ್ಯ, 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 ಅಲ್ಲೇಲುಯ್ಯ. ಅಲ್ಲೇಲುಯ್ಯ, ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ಅಲ್ಲೇಲುಯ್ಯ, ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ಅಲ್ಲೇಲುಯ್ಯ, ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ಯೇಸುವೇ, ಯೇಸುವೇ, ಅಲ್ಲೇಲುಯ್ಯ. ಯೇಸುವೇ, ಯೇಸುವೇ, ಅಲ್ಲೇಲುಯ್ಯ. ಯೇಸುವೇ, ಯೇಸುವೇ, ಅಲ್ಲೇಲುಯ್ಯ. ಅಪ್ಪ ತಂದೆಯೇ, ಅಲ್ಲೇಲುಯ್ಯ. ಪವಿತ್ರ ಆತ್ಮರೇ, ಅಲ್ಲೇಲುಯ್ಯ, ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ಸರ್ವೇಶ್ವರ ಸ್ವಾಮಿಯೇ, ಅಲ್ಲೇಲುಯ್ಯ, ಅಲ್ಲೇಲುಯ್ಯ, ಅಲ್ಲೇಲುಯ್ಯ. 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 ಪೂರ್ಣ ಮನಸ್ಸಿನಿಂದ, ಆತ್ಮದಿಂದ, ಶಕ್ತಿಯಿಂದ ಆ ದೇವರ ನಾಮಸ್ಮರಣೆಯನ್ನು ಮಾಡುತ್ತಾ ಇರುವ ಈ ಕ್ಷಣದಲ್ಲಿ ನಮ್ಮ ಹೃದಯಂತರಾಳದಿಂದ ನಾವು ದೇವರನ್ನು ಆರಾಧಿಸುವಗಳಿಗೆ, ಸ್ತುತಿಸುವಗಳಿಗೆ ಆ ಯೇಸುವನ್ನ, ಆ ತಂದೆ ದೇವರನ್ನ, ಆ ಪವಿತ್ರಾತ್ಮರನ್ನ ನಾವು ನೋಡಲಿಲ್ಲ, ಯಾರಿಂದಲೂ ನೋಡಲು ಸಾಧ್ಯವಿಲ್ಲ. ಏಕೆಂದರೆ ಅವರು ದೇವರಾಗಿದ್ದಾರೆ. ಆದರೆ ಅವರ ನಾಮವೇ ಒಂದು ರೂಪ, ಅವರ ನಾಮವೇ ಒಂದು ರೂಪ. ಆ ನಾಮವೆಂಬ ರೂಪದ ಮುಂದೆ ಶಬ್ದವೆಂಬ ಸ್ತುತಿಗಳಿಂದ ನಾವು ಅವರನ್ನು ಆರಾಧಿಸಲು
ಕುಳಿತುಕೊಂಡಿದ್ದೇವೆ. ಅವರನ್ನು ಸ್ಮರಿಸಿ, ಅವರ ಮುಖವನ್ನು ಸ್ಮರಿಸಿ ಸ್ತುತಿಸಲು ನಮ್ಮಿಂದ ಸಾಧ್ಯವಿಲ್ಲ. ಆದರೆ ಅವರ ಕೃಪೆಯಿಂದ ತುಂಬಿ ನಾವು ಸ್ತುತಿಸಲು ಸಾಧ್ಯ. ಆ ದೈವ ಕೃಪೆಯ ಅಭಿಷೇಕದಿಂದ ತುಂಬಿ ನಾವು ಸ್ತುತಿಸಲು ಸಾಧ್ಯ. ಅದಕ್ಕಾಗಿಯೇ ಇಂದು ನಾವು ದೈವ ಕೃಪೆಗಾಗಿ ಆತುರಿಯವರಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ದೈವ ಕೃಪೆಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ಈ ದೈವ ಕೃಪೆಯನ್ನು ಪಡೆದುಕೊಳ್ಳುವವರಿಗೆ ಮಾತ್ರವೇ ಆ ದೇವರನ್ನ, ಯೇಸುವನ್ನ, ಪವಿತ್ರಾತ್ಮರನ್ನ ಆಂತರಿಕವಾಗಿ ಸ್ತುತಿಸಲು ಸಾಧ್ಯ. ಅವರನ್ನ ಸ್ಮರಿಸಿ ಸ್ತುತಿಸಲು ಸಾಧ್ಯ. ಇದು ಯಾರಿಗೂ ಸಹ ಅರಿವಿಲ್ಲ. ಎಲ್ಲರೂ ನಾನು ಯೇಸುವನ್ನು ನೋಡಬೇಕು, ನನ್ನ ಪವಿತ್ರ ಆತ್ಮರನ್ನು ನೋಡಬೇಕು, ತಂದೆ ದೇವರನ್ನು ನೋಡಬೇಕೆಂಬುವಂತಹ ಉಚಿತನದ ಒಂದು ಆಸೆ ಇದೆ. ಅದು ತಪ್ಪಲ್ಲ. ಆದರೆ ಅದು ಎಂದಿಗೂ ನೋಡಲು ಸಾಧ್ಯವಿಲ್ಲ. ಅವರ ನಾಮವೇ ಒಂದು ರೂಪ. ಆ ನಾಮವನ್ನು ಸ್ಮರಿಸಿ ಸ್ತುತಿಸುವುದೇ ಆ ದೇವರನ್ನು ಕಾಣುವಂಥದ್ದು. ಅಲ್ಲಿ ಮಾತ್ರ ದೇವರನ್ನು ಕಾಣಲು ಸಾಧ್ಯ. ಅದರಿಂದ ನಾವು ಸ್ತುತಿಸುವಾಗ ನಮ್ಮ ತನುಮನಗಳೆಲ್ಲವೂ ಏಕಾಗ್ರ ಚಿತ್ತದಿಂದ ಆ ದೇವರ ನಾಮಸ್ಮರಣೆಯಲ್ಲಿರಬೇಕು. ಲೌಕಿಕವಾದ, ಪ್ರಾಪಂಚಿಕವಾದ ಯಾವ ವ್ಯಕ್ತಿಯೋ, ಯಾವ ಕಾರ್ಯವೋ, ಯಾವುದು ನಮ್ಮನ್ನು ಅಡಚಣೆ ಮಾಡದೆ ಪೂರ್ಣ ಮನಸ್ಸಿನಿಂದ, ಏಕ ಮನಸ್ಸಿನಿಂದ ಸ್ತುತಿಸುವುದೇ ದೇವರನ್ನ ನೋಡುವಂಥದ್ದು, ದೇವರನ್ನ ಕಾಣುವಂಥದ್ದು. ಅಲ್ಲಿ ದೇವರಿದ್ದಾರೆ. ಈ ಸತ್ಯವನ್ನ ನಾವು ಅರಿಯಬೇಕು, ಪರರಿಗೂ ಸಹ ತಿಳಿಸಬೇಕು. ಇದರಿಂದ ನಿಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸಿಕೊಂಡು, ನಿಮ್ಮೆಲ್ಲರ ಮನಸ್ಸನ್ನು ಏಕಾಗ್ರತೆಗೊಳಿಸಿಕೊಂಡು ಈ ಕ್ಷಣ ಆ ದೇವರನ್ನ ನಿಮ್ಮ ಸ್ತುತಿಗಳ ಮೂಲಕವಾಗಿ ಕಾಣಲು ಪ್ರಯತ್ನಿಸಿ. ಹೌದು ಪ್ರಿಯರೇ, ಈ ಒಂದು ವಿದ್ಯೆ ಎಂದೇ ಎಂಬುದನ್ನ ಇದನ್ನು ನಾವು ಚಿಂತಿಸಬೇಕು. ಈ ವಿದ್ಯೆಯಲ್ಲಿ ಪರಿಗಣಿತರಾದರೆ ಖಂಡಿತವಾಗಿಯೂ ನಮಗೂ ದೇವರಿಗೂ ಒಂದು ಸಂಬಂಧ ಉಂಟಾಗುತ್ತದೆ. ನಮಗೂ ದೇವರಿಗೂ ಒಂದು ನಿಕಟವಾದ ಬಾಂಧವ್ಯ ಉಂಟಾಗುತ್ತದೆ. ನಿಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸಿ ಆ ದೈವ ಕೃಪೆಗಾಗಿ ದಾಹಗೊಂಡಿರಿ. ದೈವ ಕೃಪೆಯಲ್ಲಿ ಮೊದಲನೆಯ ದೈವ ಕೃಪೆ ದೇವರನ್ನು ಆರಾಧಿಸುವುದು, ದೇವರನ್ನು ಅನುಭವಿಸುವುದು. ಈ ದೇವರನ್ನು ಆರಾಧಿಸುವುದು ಇಲ್ಲದೆ, ದೇವರನ್ನು ಅನುಭವಿಸಲು ಇಲ್ಲದೆ ನಾನು ಸ್ತುತಿಸಿದೆ, ಬರೀ ಅಲ್ಲೇಲುಯಾ 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 ಅಂತೇಳಿ ಎಷ್ಟು ಪದಗಳನ್ನು ಹೇಳಿ ಹೊಸ ಶಬ್ದಗಳನ್ನು ಉಪಯೋಗಿಸಿ ಪ್ರಾರ್ಥಿಸಿದರೂ ಏನು ಪ್ರಯೋಜನವಿಲ್ಲ. ದೈವ ಕೃಪೆಯ ಮೊದಲನೆಯ ಮಾರ್ಗ ನಿನ್ನ ದೇವರನ್ನ ಸ್ತುತಿಸುವುದು, ದೇವರನ್ನ ಕಾಣುವುದು. ನಿಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸಿರಿ. ನಿಮ್ಮ ಎರಡೂ ಕಣ್ಣುಗಳನ್ನು ಮುಚ್ಚಿರಿ. ಎರಡೂ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಹಣೆಯ ಮಧ್ಯದಲ್ಲಿ ಕೇಂದ್ರೀಕೃತವಾಗಿ ಎರಡೂ ಕಣ್ಣುಗಳನ್ನು ಮುಚ್ಚಿ ಮೆಲ್ಲ ಮುಚ್ಚಿ ನಿಮ್ಮ ಎರಡು ಕಣ್ಣುಗಳನ್ನ ಹಣೆಯ ಮಧ್ಯಕ್ಕೆ ನಿಮ್ಮನ್ನು ನೋಡಿ, ಹಣೆಯ ಮಧ್ಯವನ್ನು ನೋಡಿ, ಎರಡೂ ಕಣ್ಣುಗಳಿಂದ ಹಣೆಯ ಮಧ್ಯಕ್ಕೆ ಏಕಾಗ್ರತೆಗೆ ತೆಗೆದುಕೊಂಡು ಬನ್ನಿ. ಸ್ಮರಿಸಿ, ಯೇಸುವೇ, ನಾನು ಶಕ್ತವಾಗಿ ನಿಮ್ಮನ್ನು ಸ್ತುತಿಸಲು ನನಗೆ ಶಕ್ತಿ ನೀಡಿರಿ ಎಂಬುದಾಗಿ ಸಹಾಯವನ್ನು ಯಾಚಿಸಿ. ಓ ಪವಿತ್ರ ಆತ್ಮರೇ, ಓ ತಂದೆಯೇ, ನಿಮ್ಮನ್ನು ಸ್ತುತಿಸಲು ನನ್ನ ಮನಸ್ಸನ್ನು ಏಕಾಗ್ರತೆಗೊಳಿಸಿರಿ ಎಂಬುದಾಗಿ ಚಿಂತಿಸಿ ಪ್ರಾರ್ಥಿಸಿ. ನಿಮ್ಮ ಮನಸ್ಸು ಮೌನವಾಗಿ ಸ್ತುತಿಸಲಿ. ನಿಮ್ಮ ಹಣೆಯ ಭಾಗಕ್ಕೆ ನಿಮ್ಮ ಕಣ್ಣುಗಳ ದೃಷ್ಟಿಯನ್ನು ತೆಗೆದುಕೊಂಡು ಹೋಗಿ ಏಕಾಗ್ರತೆಯಿಂದ ಯಾವ ಪದವನ್ನು ಉಚ್ಚರಿಸಲು ನಿಮಗೆ ಈ ಕ್ಷಣ ಪ್ರೇರಣೆಯಾಗುತ್ತದೋ ಆ ಪದವನ್ನು ಉಪಯೋಗಿಸಿರಿ.
ಇಳುತ್ತಲೇ ಇರಿ ಮನಸ್ಸಿನಲ್ಲಿ. ಯಾವ ಲೋಕದ ಚಿಂತನೆಗಳು ಬೇಡ, ಯಾವ ಯೋಚನೆಗಳು ಬೇಡ. ಮೆಲುಧ್ವನಿಯಿಂದ ಚಿಂತಿಸಿ, ಸ್ತುತಿಸಿ. ಅಪ್ಪ ತಂದೆ ಸ್ತೋತ್ರ. ಅಪ್ಪ ತಂದೆ ಸ್ತೋತ್ರ. ನಿಮ್ಮ ಮೆಲುಧ್ವನಿಗಳಿಂದ ಉಚ್ಚರಿಸಿರಿ. ನಿಮಗೆ ಯಾವ ಪದದಲ್ಲಿ ಸ್ತೋತ್ರ ಹೇಳಲು ಮನಸ್ಸಿದೆಯೋ ಮೆಲುಧ್ವನಿಯಿಂದ, ಏಕ ಮನಸ್ಸಿನಿಂದ ದೈವ ಕೃಪೆಯ ಮೊದಲನೆಯ ಹಂತವನ್ನು ತಲುಪಿರಿ. ಅಪ್ಪ ತಂದೆ ಸ್ತೋತ್ರ. ನಿಮ್ಮದೇ ಆದಂಥ ಸ್ವಂತ ಪದಗಳಲ್ಲಿ ಮೆಲುಧ್ವನಿಯಿಂದ ಸ್ತುತಿಸಿರಿ. ನಿಮ್ಮ ಮನಸ್ಸಿನಿಂದ ಹೊರಡುವ ಪದದಿಂದ ಉಚ್ಚರಿಸಿರಿ. ಅಪ್ಪ ತಂದೆ ಸ್ತೋತ್ರ. 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 ನಿಮ್ಮದೇ ಆದ ಶಬ್ದದಿಂದ ದೇವರನ್ನು ಆರಾಧಿಸಿ. ಎಲ್ಲರ ಶಬ್ದಗಳು ಹೊರಬರಲಿ. ನೀವು ನಿಮ್ಮ ಯೇಸು ಮಾತ್ರವಾಗಿದ್ದೀರಿ. ನೀವು ನಿಮ್ಮ ದೇವರು ಮಾತ್ರವಾಗಿದ್ದಾರೆ. ಈ ಕ್ಷಣ ಯಾರು ನಿಮ್ಮ ಮುಂದೆ ಇಲ್ಲ, ಯಾರು ನಿಮ್ಮ ಮುಂದೆ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ಯಾರು ಈ ಕ್ಷಣ ಇಲ್ಲ. ನಿಮ್ಮ ಮುಂದೆ ಈಗ ಯಾರು ಇಲ್ಲ. ನಿಮ್ಮ ದೇವರು ಮಾತ್ರ ಇದ್ದಾರೆ. ನಿಮ್ಮ ದೇವರು ಮಾತ್ರ ಇದ್ದಾರೆ. ನಿಮ್ಮ ದೇವರು ಮಾತ್ರ ನಿಮ್ಮ ಮುಂದೆ ಇದ್ದಾರೆ. ತಂದೆ ಸ್ತೋತ್ರ. ತಂದೆ ಸ್ತೋತ್ರ. ತಂದೆ ಸ್ತೋತ್ರ. ತಂದೆ ಸ್ತೋತ್ರ. ಒಂದೇ ಒಂದು ಪದ ಮಾತ್ರವಾಗಿರಲಿ.
ನಿಮ್ಮ ಬಾಯಿಂದ ಉಚ್ಚರಿಸುವ ಶಬ್ದ ಒಂದೇ ಒಂದು ಶಬ್ದವಾಗಿರಲಿ. ನಿಮ್ಮ ದೇವರನ್ನು ಕಾಣಲು ತವಕ ಪಡಿ. ನಿಮ್ಮ ದೇವರನ್ನು ಅನುಭವಿಸಲು ಪ್ರಯತ್ನಿಸಿ. ನಿಮ್ಮ ಮುಂದೆ ಯಾವುದೂ ಇಲ್ಲ, ಯಾರೂ ಇಲ್ಲ. ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ 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 ಯಾರು ಪ್ರಾರ್ಥಿಸಬೇಡಿ, ಯಾರು ಪ್ರಾರ್ಥಿಸಬೇಡಿ. ಒಂದು ಶಬ್ದದಿಂದ ಮಾತ್ರ ಸ್ತುತಿಸಿ. ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ಅಪ್ಪ ತಂದೆ, ಓ ಪವಿತ್ರಾತ್ಮರೇ, ಓ ಪವಿತ್ರಾತ್ಮರೇ, ಓ ಪವಿತ್ರಾತ್ಮರೇ, ಓ ಪವಿತ್ರಾತ್ಮರೇ, ಓ ಪವಿತ್ರಾತ್ಮರೇ, ಓ ಪವಿತ್ರಾತ್ಮರೇ, ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ತಂದೆ ಸ್ತೋತ್ರ. ಯೇಸುವೇ ಹಲ್ಲೆಲೂಯಾ. ಯೇಸುವೇ 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 ಯೇಸುವೇ
ಯೇಸುವೇ ಯೇಸುವೇ ಯೇಸುವೇ ಯೇಸುವೇ ಅಪ್ಪ ತಂದೆ ಅಪ್ಪ ತಂದೆ ಯೇಸುವೇ ಯೇಸುವೇ ಅಪ್ಪ ತಂದೆ ಸ್ತೋತ್ರ ಯಾವುದನ್ನು ಕುರಿತು ಚಿಂತೆಗಳು ಬೇಡ, ಯಾವ ವಿಷಯವನ್ನು ಕುರಿತು ಸಹ ಚಿಂತೆ ಬೇಡ. ಯೇಸುವಿನ ನಾಮಸ್ಮರಣೆ ಮಾತ್ರ ನಿಮ್ಮ ಬಾಯಿಲಿರಲಿ. ಆ ದೇವರ ಆತ್ಮರ ಸ್ಮರಣೆ ಮಾತ್ರ ನಿಮ್ಮ ಬಾಯಿಲಿರಲಿ. ಯಾವ ಚಿಂತನೆಗಳು, ಯಾವ ಮಾತುಗಳು ನಿಮಗೆ ಬೇಡ. ಸ್ತುತಿಗಳ ಮಧ್ಯೆ ಜೀವಿಸುವ ದೇವರ ಸಾನ್ನಿಧ್ಯ ನಾವಿದ್ದೇವೆ. ಈಗೋ ಸ್ತುತಿಗಳ ಸಿಂಹಾಸನದಲ್ಲಿ ಕುಳಿತಿರುವ ಯೇಸು ನಿನ್ನ ಮುಂದೆ ಇದ್ದಾರೆ. ಅವರಲ್ಲಿಯೇ ತಂದೆಯಾದ ದೇವರು ಅಡಕವಾಗಿದ್ದಾರೆ. ಅವರಲ್ಲಿಯೇ ಪವಿತ್ರ ಆತ್ಮರ ಅಡಕವಾಗಿದ್ದಾರೆ. ನಿನ್ನ ಕಣ್ಣುಗಳು ಆ ದೇವರನ್ನು ನೋಡಲಿ. ನಿನ್ನ ಸ್ತುತಿಯ ಶಕ್ತಿಯು ದೈವ ಕೃಪೆಯಿಂದ ತುಂಬಿಕೊಳ್ಳಲಿ. ದೈವ ಕೃಪೆಗಾಗಿ ಹಂಬಲಿಸಿರಿ. ಸ್ವತಃ ದೈವ ಕೃಪೆಯನ್ನು ಅನುಭವಿಸಲು ಯತ್ನಿಸಿರಿ. ಇಗೋ ನೀ ಸ್ತುತಿಸುವಾಗ ದೈವ ಕೃಪೆ ನಿನ್ನಲ್ಲಿ ಇಳಿದು ಬರುವ ಸಮಯ. ನಿನ್ನ ಕೃಪೆಯೊಂದೇ ಸಾಕು ಎಂದು ಸಂತ ಪೌಲರು ಯೇಸುವಲ್ಲಿ ಹೇಳಿದರು. ಯೇಸು ಹೇಳಿದರು, ನನ್ನ ಕೃಪೆಯೇ ನಿನಗೆ ಸಾಕು. ಯೇಸು ಸ್ವಾಮಿ ಹೇಳಿದರು, ನನ್ನ ಕೃಪೆ ನಿನಗೆ ಸಾಕು. ಆ ಕೃಪೆಗಾಗಿ ಹಂಬಲಿಸುವ ಸಮಯವಾಗಿದೆ.
ಯೇಸುವೇ, 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 ನಿಮ್ಮ ಕೃಪೆಯಿಂದ ತುಂಬಿರಿ ಯೇಸುವೇ. ಯೇಸುವೇ, ನಮ್ಮನ್ನು ನಿಮ್ಮ ಕೃಪೆಯಿಂದ ತುಂಬಿರಿ ಯೇಸುವೇ. ಯೇಸುವೇ, ನನ್ನನ್ನು ನಿಮ್ಮ ಕೃಪೆಯಿಂದ ತುಂಬಿರಿ ಯೇಸುವೇ. ಯೇಸುವೇ, ಈ ಮಕ್ಕಳನ್ನು ನಿಮ್ಮ ಕೃಪೆಯಿಂದ ತುಂಬಿರಿ ಯೇಸುವೇ. ಯೇಸುವೇ, ಎಲ್ಲ ಮಕ್ಕಳನ್ನು ನಿಮ್ಮ ಕೃಪೆಯಿಂದ ತುಂಬಿರಿ ಯೇಸುವೇ. ನಿಮಗಾಗಿ ಹಂಬಲಿಸುವ ಎಲ್ಲ ಮಕ್ಕಳನ್ನು ನಿಮ್ಮ ಕೃಪೆಯಿಂದ ತುಂಬಿರಿ ಯೇಸುವೇ. ನಿಮ್ಮ ಕೃಪೆ ಒಂದೇ ಸಾಕು ಯೇಸುವೇ. ನಿಮ್ಮ ಕೃಪೆಯಿಂದ ತುಂಬಿರಿ ಯೇಸುವೇ. ಯೇಸುವೇ, ಯೇಸುವೇ, ನಿಮ್ಮ ಕೃಪೆಯಿಂದ ತುಂಬಿರಿ ಯೇಸುವೇ. ನಿಮ್ಮ ಕೃಪೆಯನ್ನು ಅನುಭವಿಸುವಂತೆ ಮಾಡಿರಿ ಯೇಸುವೇ. ಯೇಸುವೇ, ಯೇಸುವೇ, ನಿಮ್ಮ ಕೃಪೆ ತುಂಬಲಿ ಯೇಸುವೇ. ಯೇಸುವೇ, ನಿಮ್ಮ ಕೃಪೆ ಧಾರಾಕಾರವಾಗಿ ತುಂಬಲಿ ಯೇಸುವೇ. ಯೇಸುವೇ, 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 ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. ಯೇಸುವೇ, ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ ಯೇಸುವೇ. ಯೇಸುವೇ, ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ ಯೇಸುವೇ. ಓ ಪವಿತ್ರ ಆತ್ಮರೇ, ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿರಿ. ಓ ಪವಿತ್ರ ಆತ್ಮರೇ, ನಿಮ್ಮ ಕೃಪೆಯಿಂದ ತುಂಬಿರಿ. ಯೇಸುವನ್ನು ಹೇಳಿರಿ, ಕೃಪೆಯಿಂದ, ದೈವ ಕೃಪೆಯಿಂದ ಅನುಭವಿಸಿರಿ. ಎಲ್ಲರೂ ಹೇಳಿ, ಯೇಸುವೇ, ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ ಎಂಬುದಾಗಿ ಹೇಳಿ. ಯೇಸುವೇ, ನಿಮ್ಮ ಕೃಪೆಯಿಂದ ತುಂಬಿರಿ ಎಂದು ಹೇಳಿರಿ. ಯೇಸುವೇ, ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ ಎಂದು ಹೇಳಿ. ಎಲ್ಲರೂ ಹೇಳಿ, ಯೇಸುವೇ, ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ ಎಂದು ಕರೆಯಿರಿ. ಯೇಸುವೇ, ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ ಎಂದು ಭಾರವಾಗಿ ಹೇಳಿರಿ. ಎಲ್ಲರೂ ಹೇಳಿ, ಯೇಸುವನ ಕರೀರಿ. ಯೇಸುವೆ, ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಲು ಬನ್ನಿರಿ ಯೇಸುವೇ. ಯೇಸುವೇ, ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಲು ಬನ್ನಿರಿ ಯೇಸುವೇ. ಯೇಸುವೇ, ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ ಯೇಸುವೇ. ಯೇಸುವೇ, ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ ಯೇಸುವೇ. ಯೇಸುವೇ, ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ ಯೇಸುವೇ. ದೇವರನ್ನು ಕಾಣುವ ಸಮಯವಿದು. ನಿನ್ನ ದೇವರನ್ನು ಕಾಣುವ ಸಮಯವಿದು. ಮೌನವಾಗುವ, ಮೌನವಾಗುವ, ಮೌನವಾಗುವ. ಮೌನವಾಗುವ, ಮೌನವಾಗುವ.
ಮೌನವಾಗುವ. ಸ್ತುತಿಯ ಸಿಂಹಾಸನದಲ್ಲಿ ನಿನ್ನ ದೇವರು ಕುಳಿತಿರುವುದನ್ನ ನಿನ್ನ ಹೃದಯವು ಅರಿಯುತ್ತಾ ಇದೆ, ನಿನ್ನ ಮನಸ್ಸು ಅರಿಯುತ್ತಾ ಇದೆ. ಮೌನವಾಗಿ ನಿನ್ನ ಹೃದಯದಲ್ಲಿ ಏಕಾಗ್ರತೆಯಿಂದ, ಯೇಸುವೇ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ ಎಂದು ಹೇಳಿರಿ. ಮನಸ್ಸಿನಲ್ಲಿ ಯೇಸು ಎಂದರೆ ಯೇಸುವಿನಲ್ಲಿ ತಂದೆ ದೇವರು ಇದ್ದಾರೆ, ಪವಿತ್ರ ಆತ್ಮರಿದ್ದಾರೆ, ಒಂದೇ ವ್ಯಕ್ತಿಯಾಗಿದ್ದಾರೆ. ಅಂಬಲಿಸಿ ದಾಹಗೊಂಡು ಯೇಸುವೇ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ ಎಂದು ನಿಮ್ಮ ವಿಶ್ವಾಸದಲ್ಲಿ, ಆಳವಾದ ವಿಶ್ವಾಸದಲ್ಲಿ, ದಾಹದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಕರೆಯಿರಿ. ಬೇರೇನು ಮಾತುಗಳು ಬೇಡ, ಶಬ್ದಗಳು ಬೇಡ. ಯೇಸುವೇ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. ವಿಶ್ವಾಸದಲ್ಲಿ, ದಾಹದಲ್ಲಿ ಯೇಸುವಿಗೆ ಹೇಳಿ, ಯೇಸುವೇ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. ದೈವ ಕೃಪೆಯನ್ನು ಅನುಭವಿಸುವ ಸಮಯವಿದು. ನಿನ್ನ ದೇವರೊಂದಿಗೆ ನಿಜವಾಗಿ ಮಾತನಾಡುವ ಸಮಯವಿದು. ನಿನ್ನ ದೇವರೊಂದಿಗೆ ಒಂದು ಸೇರುವ ಸಮಯವಿದು. ನಿನ್ನ ಮುಂದೆ ಯಾರೂ ಇಲ್ಲ, ಯಾವುದೂ ಇಲ್ಲ. ನೀನು ಮತ್ತು ನಿನ್ನ ದೇವರು ಮಾತ್ರವೇ. ಯೇಸುವೇ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. ದಾಹದಿಂದ, ಕಣ್ಣೀರಿನಿಂದ, ವಿಶ್ವಾಸದಿಂದ ಹೇಳಿ. ಯಾವುದು ಶಾಶ್ವತವಿಲ್ಲ, ಯಾರು ಶಾಶ್ವತವಿಲ್ಲ, ಯಾರು ಶಾಶ್ವತವಿಲ್ಲ, ಯಾವುದು ಶಾಶ್ವತವಿಲ್ಲ. ನೀನೂ ಶಾಶ್ವತವಿಲ್ಲ, ನಿನ್ನ ಕುಟುಂಬವೂ ಶಾಶ್ವತವಿಲ್ಲ. ನಿನ್ನ ಕೈಯಲ್ಲಿರುವ ಹಣ, ಆಸ್ತಿ, ಅಂತಸ್ತು, ಸ್ಥಾನ, ಮಾನ ಯಾವುದು ಶಾಶ್ವತವಿಲ್ಲ. ಒಂದು ಕ್ಷಣ ಎಲ್ಲವೂ ಕ್ಷಣಾರ್ಥದಲ್ಲಿ ಮರೆಯಾಗುವಂಥದ್ದು. ಅದು ಈ ದಿನವೇ ಆಗಬಹುದು, ನಾಳೆ ಆಗಬಹುದು. ಆದರೆ ನಿನ್ನನ್ನು ಬಿಟ್ಟಾಗಲಿರುವುದು ಒಂದೇ ಒಂದು. ನೀನು ಸಾಯುವಾಗಲೂ ನಿನ್ನ ಜೊತೆ ಬರುವಂಥದ್ದು ಒಂದೇ ಒಂದು. ಈಗ ನೀನು ಜೀವಿಸುವಾಗಲೂ ನಿನ್ನೊಡನೆ ಇರುವುದು ಒಂದೇ ಒಂದು. ಅದುವೇ ದೈವ ಕೃಪೆ. That's presence of God. That's presence of God. ಅದುವೇ ದೇವರ ಕೃಪೆಯಾಗಿದೆ. ಎಷ್ಟೋ ಜನ ಈ ಲೋಕದಲ್ಲಿ ದೇವರ ಕೃಪೆಗಾಗಿ ಆತುರಿಯುತ್ತಾ ಇದ್ದಾರೆ, ಹಂಬಲಿಸುತ್ತಿದ್ದಾರೆ, ಪ್ರಾರ್ಥಿಸುತ್ತಿದ್ದಾರೆ, ಉಪವಾಸ ಮಾಡುತ್ತಿದ್ದಾರೆ, ತ್ಯಾಗ ಮಾಡುತ್ತಿದ್ದಾರೆ, ಹುಚ್ಚರಂತಾಗುತ್ತಿದ್ದಾರೆ. ದೈವ ಕೃಪೆಗಾಗಿ, ದೇವರ ಕೃಪೆಗಾಗಿ. ಆ ದೈವ ಕೃಪೆಯೇ ನಿನ್ನ ಸ್ತುತಿಗೆ ಶಕ್ತಿ. ಆ ದೈವ ಕೃಪೆಯೇ ನಿನ್ನ ಸ್ವರ್ಗ ರಾಜ್ಯದ ಪಯಣಕ್ಕೆ ಮಾರ್ಗ. ಆ ದೈವ ಕೃಪೆಯೇ ನಿನ್ನನ್ನು ಪಾಪದಿಂದ ಸಂಪೂರ್ಣವಾಗಿ ದೂರ ಮಾಡುವಂಥದ್ದು. ಆ ದೈವ ಕೃಪೆಯೇ ನಿನ್ನ ಹೃದಯದಲ್ಲಿ ಪ್ರೀತಿಯನ್ನು, ಕ್ಷಮೆಯನ್ನು ಉಲ್ಪಣ ಮಾಡುವಂಥದ್ದು. ವೆನ್ ಯು ಆರ್ ರಿಸೀವ್ ದ ಗಾಡ್ಸ್ ಪ್ರೆಸೆನ್ಸ್, ಯು ಆರ್ ರಿಸೀವ್ ದ ಹೋಲಿ ಸ್ಪಿರಿಟ್. ಯಾವಾಗ ದೇವರ ಕೃಪೆಯನ್ನು ನೀನು ಪಡೆದುಕೊಳ್ಳುತ್ತೀಯ, ಆಗ ಪವಿತ್ರ ಆತ್ಮನ ನೀನು ಅನುಭವಿಸುತ್ತೀಯ. ಅದುವೇ ಪವಿತ್ರ ಆತ್ಮ. ದೈವ ಕೃಪೆಯೇ ಪವಿತ್ರ ಆತ್ಮ. ಆ ದೈವ ಕೃಪೆಯಲ್ಲಿ ಆಶ್ರಯಿಸಿಕೊಳ್ಳಬೇಕು. ನೂರಾರು ಪದಗಳು ಬೇಕಿಲ್ಲ ದೈವ ಕೃಪೆಯನ್ನು ಅನುಭವಿಸಲು. ಕೂಗಾಟ, ಕಿರಿಚಾಟ ಬೇಕಾಗಿಲ್ಲ ದೈವ ಕೃಪೆಯನ್ನು ಅನುಭವಿಸಲು.
ಯಾವ ದಾನ ಧರ್ಮಗಳು ಬೇಕಾಗಿಲ್ಲ. ದೈವ ಕೃಪೆಯನ್ನು ಅನುಭವಿಸಲು ನಿನ್ನನ್ನು ಪರಿಪೂರ್ಣವಾಗಿ ತ್ಯಜಿಸಿ ಆ ದೇವರಿಗಾಗಿ ಹಂಬಲಿಸಿದ್ದೇ ಆದರೆ ದೈವ ಕೃಪೆಯಲ್ಲಿ ನೀನು ತುಂಬಿಕೊಳ್ಳುವೆ. ನಿನ್ನಲ್ಲಿ ಪಾಪವಿರಬಹುದು, ಲೋಪದೋಷವಿರಬಹುದು, ಯಾವ ವಿಘ್ನಗಳಿರಬಹುದು. ಆದರೆ ನಿನ್ನ ದೇವರನ್ನು ಹಂಬಲಿಸಿ ನಿನ್ನ ದೇವರ ಸಹಾಯವನ್ನು ಯಾಚಿಸಿ, ಅಪ್ಪಾ ನಿಮ್ಮ ದೈವ ಕೃಪೆ, ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ, ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ ಎಂದು ನೀ ದಾಹಗೊಳ್ಳುವುದಾದರೆ ನಿನ್ನನ್ನು ಕಟ್ಟಿ ಹಾಕಿರುವಂಥ ಎಲ್ಲ ಕಟ್ಟು ಬಂಧನಗಳು ನುಚ್ಚು ನೂರಾಗಿ ಹೋಗುವುದು. ನಿನ್ನ ಮೇಲೆ ಅಧಿಕಾರ ಮಾಡುವ ಸಕಲವು ನಾಶವಾಗಿ ಹೋಗುವುದು. ಹೇಳು ದೇವರಿಗೆ, ಯೇಸುವನ್ನು ಉಚ್ಚರಿಸಿ, ಯೇಸುವೇ ಪ್ರಭು ಎಂದು ನಿನ್ನ ಬಾಯಲ್ಲಿ ಉಚ್ಚರಿಸಿ ನಿನ್ನ ಹೃದಯದಲ್ಲಿ ನೀನು ವಿಶ್ವಾಸಿಸಿದ್ದೆ ಆದರೆ ಜೀವೋದ್ಧಾರವನ್ನು ಪಡೆಯುವೆ ಎಂಬುದಾಗಿ ದೈವವಾಕ್ಯ ಹೇಳುತ್ತದೆ. ಯೇಸುವೇ ನಿಮ್ಮ ದೈವ ಕೃಪೆಯಿಂದ ನನ್ನನ್ನು ತುಂಬಿರಿ. ಯೇಸುವೇ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. ದೈವ ಕೃಪೆಯಿಂದಲೇ ಪ್ರವಾದಿಗಳು ಈ ಲೋಕವನ್ನು ಜಯಿಸಿದರು. ದೈವ ಕೃಪೆಯಿಂದಲೇ ಯೇಸು ಈ ಲೋಕವನ್ನು ಜಯಿಸಿದರು. ದೈವ ಕೃಪೆಯಿಂದಲೇ ಪ್ರೇಷಿತರು ಈ ಲೋಕವನ್ನು ಜಯಿಸಿದರು. ದೈವ ಕೃಪೆಯಿಂದಲೇ ಸಂತರುಗಳು, ಸಾಧು ಸನ್ಯಾಸಿಗಳು ಈ ಲೋಕವನ್ನು ಜಯಿಸಿದರು. ಪಾಪವನ್ನು ಜಯಿಸಿದರು, ಅಜ್ಞಾನವನ್ನು ಜಯಿಸಿದರು. ಹೇಳಿ, ಯೇಸುವೇ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. ನಿಮ್ಮ ಮೇಲೂ ಧ್ವನಿಯಿಂದ ಪ್ರಾರಂಭಿಸಿ. ಯಾರು ಸೈತಾನನಿಗೆ ಅವಕಾಶ ಕೊಡಬೇಡಿ. ನಿಮ್ಮ ಕಣ್ಣುಗಳ ನಿದ್ರೆಗಳಿಗೆ ಹೋಗಬೇಡಿ, ಯಾವ ಯೋಚನೆಗಳಿಗೆ ಹೋಗಬೇಡಿ, ಯಾವ ಚಿಂತನೆಗಳಿಗೆ ಹೋಗಬೇಡಿ. ಈ ಸಮಯ ಪವಿತ್ರವಾದ ಸಮಯ. ಹೇಳಿ, ಎಲ್ಲರೂ ಹೇಳಿ, ಮೆಲುಧ್ವನಿಯಿಂದ ಹೇಳಿ, ಯೇಸುವೇ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ ಎಂದು ನಿಮ್ಮ ದಾಹಕ್ಕನುಸಾರವಾಗಿ, ನಿಮ್ಮ ಉಚ್ಚಾರಣೆಗನುಸಾರವಾಗಿ, ಯಾವ ಭಾಷೆ ಆಗಿರಬಹುದು, ಯಾವ ವಿಧದಲ್ಲಿ ಆಗಿರಬಹುದು, ಯೇಸುವೇ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. ಯೇಸುವೇ ನಿಮ್ಮ ಕೃಪೆಯಿಂದ ತುಂಬಿರಿ. ಕರೀರಿ, ಹೇಳಿ, ಯೇಸುವೇ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. ನಿಮ್ಮ ದನಿಗಳು ಎತ್ತಲ್ಪಡಲಿ, ವಿಶ್ವಾಸದ ದನಿಗಳು ಹೊರಬರಲಿ. ನಿಮ್ಮ ಎರಡೂ ಕೈಗಳನ್ನು ತಲೆಯ ಮೇಲೆ ಇಟ್ಟುಕೊಳ್ಳಿ. ನಿಮ್ಮ ಎರಡೂ ಕೈಗಳನ್ನು ತಲೆಯ ಮೇಲೆ ಇರಿಸಿಕೊಂಡು, ಹಣೆಯ ಮೇಲೆ ಇರಿಸಿಕೊಂಡು, ಯೇಸುವೇ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. 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 ನಿಮ್ಮ ಶಬ್ದ ಮಾತ್ರ ನಿಮ್ಮ ಕಿವಿಗಳಲ್ಲಿರಲಿ. ಬೇರೆ ಯಾರ ಶಬ್ದಗಳು ನಿಮ್ಮ ಕಿವಿಗೆ ಬೇಡ. ನಿಮ್ಮ ಶಬ್ದ ಮಾತ್ರ ನಿಮ್ಮ ಕಿವಿಗೆ ಕೇಳಲಿ. ನಿಮ್ಮ ಶಬ್ದ ಮಾತ್ರ ನಿಮ್ಮ ಕಿವಿಗೆ ಕೇಳಲಿ. ಬೇರೆ ಯಾರ ಶಬ್ದಗಳು ನಿಮಗೆ ಕೇಳುವುದು ಬೇಡ. ಯೇಸುವೇ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. ಯೇಸುವೇ ನಿಮ್ಮ ಕೃಪೆಯಿಂದ ತುಂಬಿರಿ. ಯೇಸುವೇ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. ಯೇಸುವೇ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. ಯೇಸುವೇ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ.
ಸ್ವರ್ಗ ತಂದೆ ಆರಾಧನೆ ಮನೆ ತಂದೆಯ ನಾವು ತಂದೆ ನಮಗೆ ಯೇಸುವೇ ನಿಮ್ಮ ಕೃಪೆಯಿಂದ ನನ್ನ ತುಂಬಿರಿ. ಯೇಸುವೇ ನಿಮ್ಮ ಕೃಪೆಯಿಂದ ನನ್ನನ್ನು 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 ತುಂಬಿರಿ. ಯೇಸುವೇ ಯೇಸುವೇ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. 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 ಯೇಸುವೇ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ.
ಯೇಸುವೇ ಯೇಸುವೇ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. ಯೇಸುವೇ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. ಯೇಸುವೇ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. ಯೇಸುವೇ ಯೇಸುವೇ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. 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 ಯೇಸುವೇ ಯೇಸುವೇ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. ಯೇಸುವೇ ಯೇಸುವೆ ನಿನ್ನ ಕೃಪೆ ಸಾಕು. ಯೇಸುವೇ ನಿನ್ನ ಕೃಪೆ ಸಾಕು. ಯೇಸುವೇ ನನಗೆ ನಿನ್ನ ಕೃಪೆ ಸಾಕು. ಯೇಸುವೇ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. ಯೇಸುವೇ 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 ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. ಯೇಸುವೇ 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 ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. ಯೇಸುವೇ 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 ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. ಯೇಸುವೇ 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 ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. ಯೇಸುವೇ ಯೇಸುವೇ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. ಯೇಸುವೇ ಮೌನವಾಗೋಣ, ಮೌನವಾಗೋಣ, ಮೌನವಾಗೋಣ. ಕಣ್ಣುಗಳಲ್ಲಿ ಯೇಸುವನ್ನು ಕಾಣುವ ನಿಮ್ಮ ಮನಸ್ಸು ಏಕಾಗ್ರತೆಯಲ್ಲಿರಲಿ.
ಕಣ್ಣುಗಳನ್ನು ಯಾರು ತೆರೆಯಬೇಡಿ. ನಿಮ್ಮ ಕಣ್ಣುಗಳು ಮುಚ್ಚಲ್ಲೇ ಇರಲಿ. ದೈವ ಕೃಪೆ ಅನುಭವಿಸುವಂತಹ ಸಮಯ. ಈ ಕ್ಷಣ ನಿಮ್ಮ ಕುಟುಂಬವನ್ನು ಸ್ಮರಿಸಿಕೊಳ್ಳಿ. ಕುಟುಂಬದಲ್ಲಿ ಸಮಾಧಾನವಿಲ್ಲದಿರಬಹುದು, ಶಾಂತಿ, ಸಮಾಧಾನ, ನೆಮ್ಮದಿ ಇಲ್ಲದಿರಬಹುದು, ಪ್ರೀತಿ ಇಲ್ಲದಿರಬಹುದು, ಕ್ಷಮೆ, ಪ್ರಾರ್ಥನೆ ಇಲ್ಲದಿರಬಹುದು, ಹೋರಾಟ, ಕಾಳಗ ಇರಬಹುದು, ಸಾಲಗಳು, ದಾರಿದ್ರ್ಯಗಳು, ರೋಗಗಳಿರಬಹುದು, ಶತ್ರುಗಳೇ ಇರಬಹುದು. ಯೇಸುವಿಗೆ ಹೇಳಿ, ಯೇಸುವೇ ನಿಮ್ಮ ಕೃಪೆಯಿಂದ ನನ್ನ ಕುಟುಂಬವನ್ನು ತುಂಬಿರಿ. ಯೇಸುವೇ, ಹೃದಯಂತರಾಳದಿಂದ, ದಾಹದಿಂದ, ಭಾರದಿಂದ, ಕಣ್ಣೀರಿನಿಂದ ನಿಮ್ಮ ಕುಟುಂಬವನ್ನೇ ಸಮರ್ಪಿಸುತ್ತ, ನಿಮ್ಮ ಕುಟುಂಬದ ನಿಮಿತ್ತವಾಗಿ ನಿಮಗೆ ನೋವು, ಹೃದಯ ತುಂಬಿದೆ. ಕಣ್ಣುಗಳಲ್ಲಿ ನೀರರಿಯುವ ಸಮಯವಾಗಿರಬಹುದು. ಸಹಿಸಲಾಗದ ವೇದನೆಗಳು, ಭಾರಗಳು ನಿನ್ನ ಕುಟುಂಬದಲ್ಲಿ ನಿನ್ನ ಗಂಡನ ಮೂಲಕ, ಮಕ್ಕಳ ಮೂಲಕ, ಹೆಂಡತಿಯ ಮೂಲಕ, ಬಂಧುಗಳ ಮೂಲಕವಿರಬಹುದು. ಅಯ್ಯೋ, ತೀರಲಾಗದ ನನ್ನ ವೇದನೆ, ಅಯ್ಯೋ ತೀರಲಾಗದ ನನ್ನ ನೋವು, ಅಯ್ಯೋ ನನ್ನ ಹೆಂಡತಿಯ ಕ್ರೂರತನ, ವಾಚಾಳಿತನ, ಅಯ್ಯೋ ನನ್ನ ಗಂಡನ ಕುಡುಕುತನ, ಬೇಜವಾಬ್ದಾರಿತನ, ಅಯ್ಯೋ ನನ್ನ ಮಕ್ಕಳು ನನ್ನ ಮಾತನ್ನು ಕೇಳುವುದಿಲ್ಲ. ಹೀಗೆ ಹಲವಾರು ವಿಧದ ಹೋರಾಟಗಳು ನಿಮ್ಮ ಹೃದಯದಲ್ಲಿ ಇದೆ. ಯೇಸುವಿಗೆ ಹೇಳಿ, ಹೃದಯ ತುಂಬಿ ಭಾರದಿಂದ ಯೇಸುವಿಗೆ ಹೇಳಿ, ಇನ್ನೆಲ್ಲ ಚಿಂತ ಭಾರಗಳನ್ನು ಯೇಸುವಿಗೆ ಒಪ್ಪಿಸಿ ಹೇಳಿ, ಯೇಸುವೇ ನಿಮ್ಮ ಕೃಪೆಯಿಂದ ನನ್ನ ಕುಟುಂಬವನ್ನು ತುಂಬಿರಿ. ಯೇಸುವೇ, ಯೇಸುವೇ ನಿಮ್ಮ ಕುಟುಂಬದಿಂದ, ಯೇಸುವೇ ನಿಮ್ಮ ಕುಟುಂಬವನ್ನು ಆಶೀರ್ವದಿಸಿರಿ. ಯೇಸುವೇ, ಯೇಸುವಿಗೆ ಹೇಳಿ, ಯೇಸುವೇ ನಿಮ್ಮ ಕೃಪೆಯಿಂದ ನನ್ನ ಕುಟುಂಬವನ್ನು ತುಂಬಿರಿ. ಯೇಸುವೇ, ಯೇಸುವಿನ ಕೃಪೆಯಿಂದ ನನ್ನ ಕುಟುಂಬಕ್ಕೆ ಬರುವಾಗ ಎಲ್ಲರೂ ಪರಿವರ್ತನೆ ಹೊಂದುವರು, ಎಲ್ಲವೂ ಹೊಸತಾಗುವುದು. ಎಂಥ ಕಲ್ಲಾದ ಹೃದಯವಿದ್ದರೂ, ಎಂಥ ದುಷ್ಟ ಹೃದಯವಿದ್ದರೂ ಅದು ಮಾಂಸದ ಹೃದಯವಾಗಿ ಮಾರ್ಪಡಿಸುವುದು. ಕಲ್ಲಾದ ಹೃದಯವು ಮಾಂಸದ ಹೃದಯವಾಗುವುದು. ದೈವ ಕೃಪೆಯನ್ನು ಅನುಭವಿಸುವವನಿಗೆ ಮಾತ್ರವೇ ಅದನ್ನು ಪಡೆದುಕೊಳ್ಳಲು ಸಾಧ್ಯ. ದೈವ ಕೃಪೆ ಇಲ್ಲದೆ ಸೈತಾನನ ಕೃಪೆಯಲ್ಲಿರುವವನು ತನ್ನ ಶತ್ರುತ್ವವನ್ನು ಬಿಡಲು ಸಾಧ್ಯವಿಲ್ಲ. ವೈರಾಗ್ಯ, ದ್ವೇಷ, ದೂಷಣೆಗಳನ್ನು ಬಿಡಲು ಸಾಧ್ಯವಿಲ್ಲ. ಏಕೆಂದರೆ ಅವನಲ್ಲಿ ದೈವ ಕೃಪೆ ಇಲ್ಲದ ಕಾರಣ ಅವನು ಬರೀ ಮತ್ತೊಬ್ಬರನ್ನು ಕುರಿತು, ತನ್ನನ್ನು ಕುರಿತು, ತನ್ನ ಕುಟುಂಬವನ್ನು ಕುರಿತು ಹೇಳುತ್ತಲೇ ಇರುತ್ತಾನೆ, ಮಾತನಾಡುತ್ತಲೇ ಇರುತ್ತಾನೆ. ಆದರೆ ದೈವ ಕೃಪೆ ತುಂಬುವವನು ಎಂದಿಗೂ ಯಾರನ್ನು ಕುರಿತು ಮಾತನಾಡುವುದಿಲ್ಲ. ಎಲ್ಲವನ್ನ ದೇವರಿಗೊಪ್ಪಿಸಿ ತನ್ನ ಪ್ರೀತಿಯನ್ನು ಮಾತ್ರ ದಾರೆ ಎರೆಯುತ್ತಾ ಇರುತ್ತಾನೆ. ಕ್ಷಮೆ ಮಾತ್ರ ಅವನ ಹೃದಯದಲ್ಲಿ ಇರುತ್ತದೆ. ಯಾವ ಸೇಡು ಮತ್ಸರಗಳು ಅವನಲ್ಲಿ ಇರುವುದಿಲ್ಲ. ಯೇಸುವೇ ನಿಮ್ಮ ಕೃಪೆಯಿಂದ ನನ್ನ ಕುಟುಂಬವನ್ನು ತುಂಬಿರಿ. ನಿಮ್ಮ ಕಣ್ಣು ಮುಂದೆ ನಿಮ್ಮ ಗಂಡನನ್ನ, ನಿಮ್ಮ ಹೆಂಡತಿಯನ್ನ, ಮಕ್ಕಳನ್ನ ಬರಮಾಡಿಕೊಳ್ಳಿ. ತಂದೆ ತಾಯಿಯನ್ನ ಎಲ್ಲರೂ ನಿಮ್ಮ ಕಣ್ಣು ಮುಂದೆ ಬರಮಾಡಿಕೊಳ್ಳಿ. ಒಬ್ಬೊಬ್ಬರನ್ನು ಸಹ ಸ್ಮರಿಸುತ್ತಾ ಹೇಳಿ. ಯಾಕೆಂದರೆ ಎಲ್ಲರೂ ಕುಟುಂಬದಲ್ಲಿರುವವರು. ಆದ್ದರಿಂದ ದೈವ ಕೃಪೆ ನಮ್ಮ ಕುಟುಂಬಕ್ಕೆ ಬೇಕು. ಯಾವ ಚಿಂತೆಗಳು ನಿಮಗೆ ಬೇಡ. ಕಟ್ಟಿ ಹಾಕಲು ಬರುವ ಚಿಂತೆಗಳನ್ನು ಶಪಿಸಿರಿ. ನಿಮ್ಮನ್ನು ಯೋಚನೆಗೆ ತರುವ ಚಿಂತೆಗಳನ್ನು ಶಪಿಸಿರಿ. ನಿಮ್ಮ ಕಣ್ಣುಗಳನ್ನು ಮುಚ್ಚುತ್ತಾ ಮೆಲುಧ್ವನಿಯಿಂದ ಯೇಸುವಿಗೆ ಹೇಳಿ, ಯೇಸುವೇ ನಿಮ್ಮ ಕೃಪೆಯಿಂದ ನನ್ನ ಕುಟುಂಬವನ್ನು ತುಂಬಿರಿ. ಅನುಭವಿಸಿ ಹೇಳಿ, ಭಾರದಿಂದ ಹೇಳಿ, ಕಣ್ಣೀರಿನಿಂದ ಹೇಳಿ, ಕೂಗಿ ಕರೆದು ಹೇಳಿ. ಈ ಸಮಯ ಒಂದು ಪವಿತ್ರವಾದ ಸಮಯ, ಪವಿತ್ರಾತ್ಮಭರಿತ ಸಮಯ, ದೇವರು ಆಯ್ಕೆ ಮಾಡಿದಂಥ ಸಮಯ, ದೇವರು ಕೊಟ್ಟಂಥ ಸಮಯ, ದೇವರನ್ನ ಕಾಣುವ ಸಮಯ.
ಯೇಸುವಿಗೆ ಹೇಳು, ಯೇಸುವಿಗೆ ಹೇಳು, ಯೇಸುವೇ ನನ್ನ ಕುಟುಂಬವನ್ನು ನಿಮ್ಮ ಕೃಪೆಯಿಂದ ತುಂಬಿರಿ. ಯೇಸುವೇ ನನ್ನ ಕುಟುಂಬವನ್ನು ನಿಮ್ಮ ಕೃಪೆಯಿಂದ ತುಂಬಿರಿ. ಯೇಸುವೇ ಯೇಸುವೇ ನನ್ನ ಕುಟುಂಬ ನಿಮ್ಮ ಕೃಪೆಯಿಂದ ತುಂಬಿರಿ. ಯೇಸುವೇ ಯೇಸುವೇ ನನ್ನ ಕುಟುಂಬವನ್ನು ನಿಮ್ಮ ಕೃಪೆಯಿಂದ ತುಂಬಿರಿ. ಯೇಸುವೇ ಯೇಸುವೇ ನನ್ನ ಜೀವಿತವನ್ನು ನಿಮ್ಮ ಕೃಪೆಯಿಂದ ತುಂಬಿರಿ. ಯೇಸುವೇ ಯಾರು ಇಲ್ಲದೆ ಏಕಾಂಗಿತನದಲ್ಲಿ ಇರುವೆಯಾ? ಹೇಳು ಯೇಸುವಿಗೆ. ಯೇಸುವೇ ನನ್ನ ಜೀವಿತವನ್ನು ನಿಮ್ಮ ಕೃಪೆಯಿಂದ ತುಂಬಿರಿ. ಯೇಸುವೇ ಯೇಸುವೇ ನಿಮ್ಮ ಕೃಪೆಯಿಂದ ನನ್ನ ಕುಟುಂಬವನ್ನು ತುಂಬಿರಿ. ಯೇಸುವೇ ಯೇಸುವೇ ನನ್ನ ಕುಟುಂಬವನ್ನು ನಿಮ್ಮ ಕೃಪೆಯಿಂದ ತುಂಬಿರಿ. ಯೇಸುವೇ ಯೇಸುವೇ ನನ್ನ ಕುಟುಂಬವನ್ನು ನಿಮ್ಮ ಕೃಪೆಯಿಂದ ತುಂಬಿರಿ. ಯೇಸುವೇ ಯೇಸುವೇ ನಿಮ್ಮ ಕೃಪೆಯಿಂದ ತುಂಬಿರಿ. ಯೇಸುವೇ ಯೇಸುವೆ ನನ್ನ ಕುಟುಂಬವನ್ನು, ಯೇಸುವೇ ನನ್ನ ಕುಟುಂಬವನ್ನು ನಿನ್ನ ಕೃಪೆಯಿಂದ ತುಂಬಿರಿ. ಯೇಸುವೇ ಯೇಸುವೇ ನನ್ನ ಬಾಳ ಸಂಗಾತಿನ ನಿಮ್ಮ ಕೃಪೆಯಿಂದ ತುಂಬಿರಿ. ಯೇಸುವೇ ಸಹಿಸಲಾಗುತ್ತಿಲ್ಲ. ಯೇಸುವೇ ನನ್ನ ಬಹಳ ಸಂಗಾತಿನ ನಿಮ್ಮ ಕೃಪೆಯಿಂದ ತುಂಬಿರಿ. ಯೇಸುವೇ ಯೇಸುವೇ ನನ್ನ ಮಕ್ಕಳನ್ನು ನಿಮ್ಮ ಕೃಪೆಯಿಂದ ತುಂಬಿರಿ. ಯೇಸುವೇ ಸಹಿಸಲಾಗುತ್ತಿಲ್ಲ. ಯೇಸುವೇ ಯೇಸುವೇ ನನ್ನ ಎತ್ತವರನ್ನು ನಿನ್ನ ಕೃಪೆಯಿಂದ ತುಂಬಿರಿ. ಯೇಸುವೇ ಯೇಸುವೇ ನನ್ನ ಒಡ ಹುಟ್ಟಿದವರನ್ನು ನಿಮ್ಮ ಕೃಪೆಯಿಂದ ತುಂಬಿರಿ. ಯೇಸುವೇ ಯೇಸುವೆ ನನ್ನ ಬಂಧು ಬಾಳಗವನ್ನು ನಿಮ್ಮ ಕೃಪೆಯಿಂದ ತುಂಬಿರಿ. ಯೇಸುವೇ ಯೇಸುವೇ ನಿಮ್ಮ ಕೃಪೆಯಿಂದ ತುಂಬಿರಿ. ಯೇಸುವೇ ನನ್ನನ್ನು ಶತ್ರುವಾಗಿ ನೋಡುವವರೆಲ್ಲರನ್ನು ನಿಮ್ಮ ಕೃಪೆಯಿಂದ ತುಂಬಿರಿ. ಯೇಸುವೇ 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 ಅಯ್ಯೋ ಯೇಸುವೇ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. ಯೇಸುವೇ ಯೇಸುವೇ ನಿಮ್ಮ ಕೃಪೆ ಇಲ್ಲದೆ ನನಗೆ ಜೀವಿಸಲು ಸಾಧ್ಯವಿಲ್ಲ. ಯೇಸುವೇ ಏಕಾಂಗಿಯಾಗಿರುವ ನನ್ನನ್ನು ನಿಮ್ಮ ಕೃಪೆಯಿಂದ ತುಂಬಿರಿ. ಯೇಸುವೇ ಭಾರದಿಂದಿರುವ ನನ್ನನ್ನು ನಿಮ್ಮ ಕೃಪೆಯಿಂದ ತುಂಬಿರಿ. ಯೇಸುವೇ 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 ನಿಮ್ಮ ಕೃಪೆಯಿಂದ ನನ್ನ ಕುಟುಂಬವನ್ನು ತುಂಬಿರಿ. ಯೇಸುವೇ ಕರೀರಿ, ಕೇಳಿ ಯೇಸುವನ್ನ ಕೇಳಿ. ಯೇಸುವೇ ಯೇಸು ಎಂದು ಕರೆದು ಕೇಳಿ.
ದೈವ ಕೃಪೆ ಇಲ್ಲದೆ ನಿಮ್ಮ ಜೀವಿತದಲ್ಲಿ ಏನು ಮಾಡಲು ಸಾಧ್ಯವಿಲ್ಲ. ದೈವ ಕೃಪೆ ಇಲ್ಲದೆ ನಾನು ಮತ್ತು ನೀನು ಪರಿಶುದ್ಧನಾಗಲು ಸಾಧ್ಯವಿಲ್ಲ. ದೈವ ಕೃಪೆ ಇಲ್ಲದೆ ಪಾಪದಿಂದ ಹೊರಬರಲು ಸಾಧ್ಯವಿಲ್ಲ. ದೈವ ಕೃಪೆ ಇಲ್ಲದೆ ನಮ್ಮಲ್ಲಿರುವ ಶತ್ರುತ್ವಗಳು ನಾಶವಾಗಲು ಸಾಧ್ಯವಿಲ್ಲ. ಕರೆಯಿರಿ. ಏನು ಬರೀ ಶಬ್ದವಾಗಿ ಪ್ರಾರ್ಥಿಸುವುದರಿಂದ ಯಾವ ಪ್ರಯೋಜನಗಳು ಇಲ್ಲ. ವಾಕ್ಯಗಳನ್ನು ಕೇಳುವುದರಿಂದ ಯಾವ ಪ್ರಯೋಜನಗಳಿಲ್ಲ. ದೈವ ಕೃಪೆ ನನ್ನಲ್ಲಿ ಇಳಿದು ಬರುವಾಗ ಮಾತ್ರವೇ ಎಲ್ಲವೂ ಶುದ್ಧ. ಯೇಸುವೇ, ನನ್ನ ಕುಟುಂಬ ನಿಮ್ಮ ಕೃಪೆಯಿಂದ ತುಂಬಿರಿ. ಯೇಸುವೇ, 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 ನನ್ನ ಕುಟುಂಬವನ್ನು ನಿಮ್ಮ ಕೃಪೆಯಿಂದ ತುಂಬಿರಿ. ಯೇಸುವೇ, ಯೇಸುವೇ, ನನ್ನ ಕುಟುಂಬವನ್ನು ನಿಮ್ಮ ಕೃಪೆಯಿಂದ ತುಂಬಿರಿ. ಯೇಸುವೇ, 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 ನನ್ನ ಕುಟುಂಬ ನಿಮ್ಮ ಕೃಪೆಯಿಂದ ತುಂಬಿರಿ. ಯೇಸುವೇ, ಕರೀರಿ ಪ್ರಿಯರೇ, ಕೇಳಿರಿ ಪ್ರಿಯರೇ. ಭಾರದಿಂದ ಕೇಳಿ, ಭಾರದಿಂದ ಕರೆದು ಕೇಳಿ, ಅಟ್ಟದಿಂದ ಕರೆದು ಕೇಳಿ. ಯೇಸುವೆ, ಈ ದಿನ ನೀನು ನನ್ನನ್ನು ಆಶೀರ್ವದಿಸದೆ ನಾನು ನಿನ್ನನ್ನು ಬಿಡುವುದಿಲ್ಲ. ನಿನ್ನ ಕೃಪೆಯಿಂದ ನನ್ನನ್ನು ತುಂಬದೆ ನಾನು ಬಿಡುವುದಿಲ್ಲ ಯೇಸುವೆ ಎಂದು ಕೇಳಿ ಸ್ಮರಿಸಿಕೊಳ್ಳಿ. ನಿಮ್ಮ ಕುಟುಂಬದಲ್ಲಿ ಎಷ್ಟು ನೋವು, ಎಷ್ಟು ಭಾರ, ಎಷ್ಟು ಕಣ್ಣೀರು, ಎಷ್ಟು ವೇದನೆ, ರೋಗ, ಎಷ್ಟು ಸಮಸ್ಯೆ, ಜಗಳ, ಎಷ್ಟು ಕಿತ್ತಾಟ. ನಿಮ್ಮ ವಾಚಾಳಿ ಹೆಂಡತಿ ಆಗಿರಬಹುದು, ಹುಡುಗ ಗಂಡನಾಗಿರಬಹುದು, ಅನುಸರಣೆಯಿಲ್ಲದ ಮಕ್ಕಳಿರಬಹುದು, ಕ್ರೂರತನದ ಸೊಸೆ ಇರಬಹುದು, ಅತ್ತೆ ಮಾವನಿರಬಹುದು, ನಾದಿನಿ ಮೈದಿನನಿರಬಹುದು. ಸಮರ್ಪಿಸಿ 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 ಕೇಳಿ. ಯೇಸುವೆ, ನನ್ನ ಕುಟುಂಬವನ್ನು ನಿಮ್ಮ ಕೃಪೆಯಿಂದ ತುಂಬಿರಿ ಸ್ವಾಮಿ. ಯೇಸುವೆ, ನನ್ನ ಕುಟುಂಬವನ್ನು ನಿಮ್ಮ ಕೃಪೆಯಿಂದ ತುಂಬಿರಿ ಸ್ವಾಮಿ. ಯೇಸುವೆ, ನನ್ನ ಕುಟುಂಬವನ್ನು ನಿಮ್ಮ ಕೃಪೆಯಿಂದ ತುಂಬಿರಿ ಸ್ವಾಮಿ.
ಯೇಸುವೇ, ಮೌನವಾಗೋಣ. ಯಾವ ಮಾತುಗಳು ಬೇಡ, ಯಾವ ಶಬ್ದಗಳು ಬೇಡ, ಕಣ್ಣುಗಳನ್ನು ಯಾರು ತೆರೆಯುವುದು ಬೇಡ. ಮೌನವಾಗೋಣ. ನಿಮಗೆ ಸಾಧ್ಯವಾದರೆ ನಿಮ್ಮ ಮನೆಯಲ್ಲಿ ಮೊಕ್ಕಡೆಯಾಗಿ ಬಿಡಿ. ಯಾರು ಕಣ್ಣುಗಳನ್ನು ತೆರೆಯಬೇಡಿ. ಉದ್ದುದ್ದವಾಗಿ ಅಡ್ಡಡ್ಡವಾಗಿ ಮೊಕ್ಕಡೆ ಬಿದ್ದು ಮೌನವಾಗಿರಿ. ನಿಮ್ಮ ಮೊಬೈಲ್ಗಳು ನಿಮ್ಮ ಮುಂದೆ ಇರಲಿ. ಮೊಕ್ಕಡೆ ಬಿದ್ದು ಅಡ್ಡವಾಗಿ ಸಾಷ್ಟಾಂಗ ಬಿದ್ದು ಮೌನವಾಗಿರಿ. ನಿಮ್ಮ ಮನಸ್ಸೇನು ಮಾತನಾಡುತ್ತದೆ ಎಂಬುದನ್ನು ಕೇಳಿ. ಯೇಸುವಿಗಾಗಿ ಹಂಬಲಿಸಿ. ಎನ್ನ ಮನಕ್ಕೆ ಶಾಂತಿ ದೇವನಿಂದಲೇ, ನನ್ನ ಜೀವೋದ್ಧಾರ ಆತನಿಂದಲೇ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾರೆ. ಸಾಷ್ಟಾಂಗ ಬಿದ್ದು ಮಂತ್ರಾಳದಿಂದ ಯೇಸುವನ ಸ್ಮರಿಸಿರಿ. ಯೇಸುವನ್ನ ಸ್ಮರಿಸಿರಿ. ಕೀರ್ತನೆಗಾರ 62ನೇ ಅಧ್ಯಾಯದಲ್ಲಿ ಹೇಳುತ್ತಾನೆ, ಎನ್ನ ಮನಕ್ಕೆ ಶಾಂತಿ ದೇವನಿಂದಲೇ, ನಿನ್ನ ಜೀವೋದ್ಧಾರ ಆತನಿಂದಲೇ. ಆತನೇ ನಿನಗೆ ದುರ್ಗ, ರಕ್ಷಕ, ಶರಣು. ನೀನೆಂದಿಗೂ ಕದಲಿ ಬೀಳುವುದಿಲ್ಲ. ಎನಿತು ಕಾಲ ದಾಳಿ ಮಾಡುವನು ಸೈತಾನ ನಿನ್ನ ಮೇಲೆ, ಕೆಡವಲು ಯತ್ನಿಸುವನು ಅವನು ನಿನ್ನ ಮೇಲೆ. ದಬ್ಬುವ ದುರಾಲೋಚನೆ ಅವನದಿರಬಹುದು. ಅಬದ್ಧವಾದದ್ದನ್ನು ನಿನ್ನ ಮೇಲೆ ಹೊರಿಸಬಹುದು. ನಿನ್ನ ಬಾಯಿಂದ ದೇವರನ್ನ ಹರಸು. ಶಪಿಸುವ ಸೈತಾನನ ನಾಲಿಗೆಯನ್ನ ಯೇಸುವಿಗೆ ಒಪ್ಪಿಸು. ಕೀರ್ತನೆಗಾರ ಹೇಳುತ್ತಾನೆ, ಎನ್ನ ಮನಕ್ಕೆ ಶಾಂತಿ ದೇವರಿಂದಲೇ, ನನಗೆ ನಂಬಿಕೆ ನಿರೀಕ್ಷೆ ಆತನಿಂದಲೇ. ಆತ ನನಗೆ ದುರ್ಗ, ರಕ್ಷಕು, ಶರಣು. ನಾನೆಂದಿಗೂ ಕದಲಿ ಬೀಳುವುದಿಲ್ಲ. ಉದ್ಧಾರಕ್ಕೆ ಗೌರವಕ್ಕೆ ನನಗಾಧಾರ ದೇವನೇ. ಭದ್ರವಾದ ಬಂಡೆ, ನಿನಗಾಶ್ರಯ ಆತನೇ. ಸದಾ ಭರವಸೆ ಇಡು ನಿನ್ನ ದೇವರಲ್ಲಿ. ನಿನ್ನ ಅಳಲನ್ನ, ನೋವುಗಳನ್ನ ನಿನ್ನ ದೇವರಲ್ಲಿ ತೋಡಿಕೋ. ನಿನ್ನ ಮುಂದೆ ಇರುವ ನರ ಮನುಷ್ಯರೆಲ್ಲರೂ ಕೇವಲ ಉಸಿರು. ಎಂಥ ಅಧಿಪತಿಗಳಾಗಿದ್ದರೂ ಸಹ ಅವರೆಲ್ಲರೂ ತೃಣಕ್ಕೆ ಸಮಾನ. ಅವರನ್ನು ತಕ್ಕಡಿಯಲ್ಲಿ ತೂಗಿದರೆ ಅವರೆಲ್ಲರೂ ಗಾಳಿಗಿಂತ, ಉಸಿರಿಗಿಂತ ಹಗುರ. ಆದ್ದರಿಂದ ಹಿಂಸಾಚಾರದ ಸಂಪಾದನೆಯನ್ನು ನೆಚ್ಚಬೇಡಿ. ಸೋರೆ ಮಾಡಿ ಸೇರಿಕೊಂಡುದನ್ನು ಕೊಚ್ಚಬೇಡಿ. ಹೆಚ್ಚಿದ ಆಸ್ತಿ ಪಾಸ್ತಿಗೆ ಮನಸ್ಸು ಹಚ್ಚಬೇಡಿ. ದೇವನೊಮ್ಮೆ ನುಡಿದಿ ಮಾತು ನಿಮಗೆ ಇಮ್ಮಡಿ ಕೇಳಿಸಿತು. ಸರ್ವಾಧಿಕಾರವು ದೇವನಿಗೆ ಸೇರಿದ ಸೊತ್ತು. ನಿನ್ನ ಪ್ರೀತಿ ಏ ಪ್ರಭು, ನಿನ್ನ ಪ್ರೀತಿ ಏ ಪ್ರಭು, ಅಚ್ಚಲ ಹಿಮಾಚಲ. ಸರ್ವರಿಗೂ ನೀ ನೀಡುವೆ ಕೃತ್ಯಕ್ಕೆ ತಕ್ಕ ಫಲ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾರೆ. ಕೀರ್ತನೆಗಾರ ಅದೇ 63ನೇ ಅಧ್ಯಾಯದಲ್ಲಿ ನಿನ್ನನ್ನು ನೋಡಿ ಹೇಳುತ್ತಾ ಇದ್ದಾನೆ, ದೇವಾ ನೀನೆನ್ನ ದೇವ, ನಿನಗಾಗಿ ನಾ ಕಾದಿರುವೆ. ನಿರ್ಜಲ ಮರುಭೂಮಿಯಲ್ಲಿ ನೀರಿಗಾಗಿ ಆತೊರೆಯುವಂತೆ ನಿನಗೋಸ್ಕರ ಎನ್ನ ಮನ ತೊರಗಿದೆ, ಸೊರಗಿದೆ. ಹೇಳು, ದೇವಾ ನೀ ನನ್ನ ದೇವ, ನಿನಗಾಗಿ ನಾ ಕಾದಿರುವೆ.
ಸ್ವಾಮಿ, ನಿನಗಾಗಿ ನಾನು ಕಾದಿದ್ದೇನೆ. ಸ್ವಾಮಿ, ನಿನ್ನ ಕೃಪೆಗಾಗಿ ನಾನು ಕಾದಿದ್ದೇನೆ. ಯಾಕೋಬನು ದೇವರೊಡನೆ ಯುದ್ಧ ಮಾಡುವಾಗ, ಬೆಳಗಿನ ಜಾವದ ಬೆಳಗು ಮನುಷ್ಯನಾಗಿ ದೇವನಾಗಿರುವಂತಹ ಒಂದು ವ್ಯಕ್ತಿಯೊಡನೆ ಯುದ್ಧ ಮಾಡುವಾಗ, ಬೆಳಗಾಗುವಾಗ ಆ ದೂತನು ಹೇಳುತ್ತಾನೆ, ನನ್ನನ್ನು ಬಿಟ್ಟು ಬಿಡು, ನನ್ನನ್ನು ಬಿಟ್ಟು ಬಿಡು ಎಂಬುದಾಗಿ. ಅವನಿಗೆ ಆ ಮನುಷ್ಯ ದೇವರನ್ನ ಅವನಿಗೆ ಸೋಲಿಸಲು ಸಾಧ್ಯವಾಗಲಿಲ್ಲ. ಆ ದೇವದೂತನು ಆ ಯಾಕೋಬನ ಆ ಯುದ್ಧಕ್ಕೆ ಸೋತು ಹೋದನು. ಗೆಲ್ಲಲಾಗಲಿಲ್ಲ ಯಾಕೋಬನನ್ನ. ಯಾಕೆಂದರೆ ಯಾಕೋಬನಲ್ಲಿ ದೇವರ ಶಕ್ತಿಯು, ದೈವ ಕೃಪೆಯು ತುಂಬಿತ್ತು. ಕೊನೆಗೆ ಆ ದೇವದೂತನು ಅವನ ಸೊಂಟದ ಕೀಲನ್ನು ನೋವಿಗೀಡು ಮಾಡುತ್ತಾನೆ. ಆದರೂ ಸಹ ಯಾಕೋಬನು ಬಿಡುವುದಿಲ್ಲ. ಆಗ ಹೇಳುತ್ತಾನೆ, ನಿನ್ನ ಕೃಪೆ ನನಗೆ ಸಾಕು, ನಿನ್ನ ಕೃಪೆ ನನಗೆ ಕೊಡು ಸಾಕು, ನನಗೆ ಬೇರೆ ಏನು ಬೇಡ. ನೀನು ನನ್ನನ್ನು ಆಶೀರ್ವದಿಸದೆ ನಾನು ನಿನ್ನನ್ನು ಬಿಡುವುದಿಲ್ಲ, ನೀನು ಈ ದಿನ ನನ್ನನ್ನು ಆಶೀರ್ವದಿಸದೆ ನಾನು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ಯಾಕೋಬನ ದೇವದೂತನನ್ನ ಬಿಗಿದಿಡಿದುಕೊಳ್ಳುತ್ತಾನೆ. ಅದುವೇ ದೈವ ಕೃಪೆ, ಆಶೀರ್ವಾದವೇ ದೈವ ಕೃಪೆ. ನೀನು ನನ್ನನ್ನು ಆಶೀರ್ವದಿಸದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ. ನೀವು ಸಹ, ನಾನು ಸಹ ದೇವರಲ್ಲಿ ಈ ಒಂದು ವಿಶ್ವಾಸದಲ್ಲಿ ಪ್ರಾರ್ಥಿಸಬೇಕು. ಆಗ ದೇವರು ಹೇಳುತ್ತಾರೆ, ದೇವರ ಹೆಸರನ್ನು ಕೇಳುತ್ತಾನೆ, ದೇವರ ಹೆಸರನ್ನು ಹೇಳುವುದಿಲ್ಲ. ಆದರೆ ದೇವರು ಹೇಳುತ್ತಾರೆ, ಇಂದಿನಿಂದ ನಿನ್ನ ಹೆಸರು ಯಾಕೋಬನಲ್ಲ, ನೀನು ಇಸ್ರಾಯೇಲ್ ಎಂಬುದಾಗಿ ಹೇಳುತ್ತಾರೆ. ಯಾಕೋಬ ಎಂದರೆ ಮೋಸಗಾರ, ಆದರೆ ದೇವರು ಅವನಿಗೆ ಹೊಸ ಹೆಸರನ್ನು ಕೊಡುತ್ತಾರೆ. ಇಂದಿನಿಂದ ನೀನು ಇಸ್ರಾಯೇಲ್ ಎಂಬ ಹೆಸರನ್ನು ಕೊಡುತ್ತಾರೆ. ಕಾರಣ ಅವನು ದೇವರ ಗೆದ್ದ ಮಾನವ, ದೇವರ ಗೆದ್ದ ಮಾನವ ಯಾಕೋಬ. ಓ ನನ್ನ ಸಹೋದರನೇ, ಸಹೋದರಿಯೇ, ನೀನು ಸಹ ದೇವರನ್ನು ಗೆದ್ದ ಮಾನವನಲ್ಲವೇ, ಮಾನವಳಲ್ಲವೇ? ಬಿಡದೆ ನಿನ್ನ ದೇವರ ಕೃಪೆಗಾಗಿ ನೀನು ಕಾದು ಕುಳಿತುಕೊಳ್ಳುವಾಗ ಯಾಕೋಬನನ್ನು ಆಶೀರ್ವದಿಸದ ದೇವರು ನಿನ್ನನ್ನು ಆಶೀರ್ವದಿಸದೇ ಇರುವರೇ? ಯಾಕೋಬನಿಗೆ, ಮೋಸಗಾರನಾದ ಯಾಕೋಬನಿಗೆ ಇಸ್ರಾಯೇಲ್ ಎಂದು ಹೆಸರು ಕೊಟ್ಟಂತಹ ದೇವರು ನಿನಗೊಂದು ಹೆಸರನ್ನು ಕೊಡದೇ ಇರುವರೇ? ಮಾತನಾಡು ನಿನ್ನ ಯೇಸುವಿನೊಂದಿಗೆ, ನಿನ್ನ ದೇವರೊಂದಿಗೆ ಮಾತನಾಡು. ಅತೀ ಶ್ರೇಷ್ಠವಾದ ಸಮಯವಿದು. ಯಾವುದನ್ನು ಕುರಿತು ಯೋಚಿಸಬೇಡ. ಸೈತಾನನು ಚಿಂತನೆಯನ್ನು ತರಲು ಸಿದ್ಧನಾಗಿದ್ದಾನೆ. ಈಗಾಗಲೇ ಸೈತಾನನು ಹಲವು ಚಿಂತನೆಗಳನ್ನು ಮನಸ್ಸಿನಲ್ಲಿ ಎಬ್ಬಿಸುತ್ತಿದ್ದಾನೆ. ಅವುಗಳಿಗೆ ಕಿವಿಗೊಡಬೇಡ. ನೀನು ನಿನ್ನ ಯೇಸು ಮಾತ್ರ ನಿಲ್ಲುವ ಸಮಯ, ನೀನು ನಿನ್ನ ಯೇಸುವಿನೊಂದಿಗೆ ಮಾತ್ರವೇ ಜೀವಿಸುವ ಸಮಯ, ನೀನು ನಿನ್ನ ಯೇಸುವಿನೊಂದಿಗೆ ಮಾತ್ರವೇ ಮಾತನಾಡುವ ಸಮಯ, ನಿನ್ನ ಯೇಸುವಿನ ಕೃಪೆಯನ್ನು ಅನುಭವಿಸುವ ಸಮಯ. ಈಗೂ ಈ ಕ್ಷಣ ನಿನ್ನ ಮನೆ ಪ್ರಸನ್ನತೆಯಿಂದ ತುಂಬಿದೆ. ನೀನು ಕುಳಿತಿರುವ ಸ್ಥಳ, ನಿನ್ನ ಮಲೆಗೆ ಅಡ್ಡ ಬಿದ್ದು ಮಲಗಿರುವ ಸ್ಥಳ ದೈವ ಪ್ರಸನ್ನತೆಯಿಂದ ತುಂಬಿದೆ. ಮಾತನಾಡು ನಿನ್ನ ಯೇಸುವಿನೊಂದಿಗೆ. ಮಾತನಾಡು ನಿನ್ನ ಯೇಸುವಿನೊಂದಿಗೆ. ಮಾತನಾಡು ನಿನ್ನ ಯೇಸುವಿನೊಂದಿಗೆ. ಮೌನವಾಗಿರಬೇಡ. ನಿದ್ರೆಗೆ ನಿನ್ನ ಕಣ್ಣುಗಳನ್ನು ಬಿಟ್ಟು ಕೊಡಬೇಡ. ಚಿಂತನೆಗೆ ನಿನ್ನನ್ನು ಬಿಟ್ಟು ಕೊಡಬೇಡ. ಯೇಸುವಿನೊಂದಿಗೆ ಮಾತನಾಡು. ಯೇಸುವೇ, ಯೇಸುವೇ, ಯೇಸುವೇ ಎಂದು ಮಾತನಾಡು. ಮಾತನಾಡು. ಮಾತನಾಡು.
ನಿನ್ನ ಯೇಸುವಿನ ಮುಂದೆ ನೀನಿದ್ದೀಯ. ದೇವರ ಪ್ರಸನ್ನತೆ ನಿನ್ನ ಮುಂದೆ ಇದೆ. ಹೇಳು, ಯೇಸುವೇ, ನೀವು ನನ್ನನ್ನು ಆಶೀರ್ವದಿಸದೆ ನಾನು ಬಿಡುವುದಿಲ್ಲ ಸ್ವಾಮಿ. ನಿಮ್ಮ ಕೃಪೆ ನನಗೆ ಬೇಕು ಯೇಸುವೆ, ನನ್ನ ಕುಟುಂಬಕ್ಕೆ ಬೇಕು ಯೇಸುವೆ. ಮಾತನಾಡು, ನಿನ್ನ ಹೃದಯದ ಅಂತರಾಳದಿಂದ ಮಾತನಾಡು. ನಿನಗಿರುವ ಸಮಸ್ಯೆಗಳನ್ನೆಲ್ಲ ಯೇಸುವಿನೊಂದಿಗೆ ಮಾತನಾಡು. ಹೇಳು ಯೇಸುವಿಗೆ ಎಲ್ಲವನ್ನು ಹೇಳಿಬಿಡು. ನಿನ್ನ ಗಂಡ, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ತಂದೆ ತಾಯಿ, ನಿನ್ನಲ್ಲಿರುವಂಥದ್ದು, ನಿನ್ನಲ್ಲಿ ಅಂಟಿಕೊಂಡಿರುವಂಥದ್ದು, ನಿನ್ನಿಂದ ಹೊರಗೆ ಬರಲಾಗದೇ ಇರುವಂಥದ್ದು ಎಲ್ಲವನ್ನು ಯೇಸುವಿಗೆ ಕೊಟ್ಟು ಬಿಡು. ಮಾತೆ ಮರಿಯಮ್ಮನವರ ಹೃದಯದಲ್ಲಿಯೂ ಒಂದು ಅಲಗಿತ್ತು. ಸಿಮಿಯೋನರು ಹೇಳಿದರು, ನಿನ್ನ ಹೃದಯದಲ್ಲಿ ಅಲಗೊಂದು ನಾಟುವುದು ಎಂದು. ತಂದೆಯ ಚಿತ್ತವನ್ನು ನೆರವೇರಿಸಲು ಹೀಗೋ ದೇವರ ದಾಸಿ ನಿಮ್ಮ ಚಿತ್ತದಂತೆ ಆಗಲಿ ಎಂದು ಹೇಳಿದಂತಹ ಮಾತೆಯ ಜೀವಿತದಲ್ಲಿ ನೋವುಗಳು ಮಾತ್ರ ತುಂಬಿದ್ದವು, ವೇದನೆಗಳು ಮಾತ್ರ ತುಂಬಿದ್ದವು, ಅವಮಾನಗಳು ಮಾತ್ರ ತುಂಬಿದ್ದವು, ಏಕಾಂಗಿತನ ಮಾತ್ರ ತುಂಬಿದ್ದರು, ವಿಧವೆಯಾಗಿದ್ದರು, ತಬ್ಬಲಿಯಾದರು, ಅನಾಥರಾದರು. ಆದರೆ ಇದೆಲ್ಲವನ್ನು ಜಯಿಸಲು ಸಾಧ್ಯವಾದದ್ದು ಅವರು ದೈವ ಕೃಪೆಯನ್ನು ಪಡೆದುಕೊಂಡ ಕಾರಣ. ದೇವರೇ ಹೇಳಿದರು, ದೈವಾನುಗ್ರಹ ಭರಿತಳೇ, ನಿನಗೆ ಶುಭವಾಗಲಿ. ದೈವ ಕೃಪೆಯ ಕಾರಣ ಮಾತೆಯು ಎಲ್ಲವನ್ನು ಜಯಿಸಿದರು, ಸೈತಾನನನ್ನು ಜಯಿಸಿದರು. ಅದೇ ದಾಹ ನನಗೂ ನಿನಗೂ ಉಂಟಾಗಬೇಕು. ದೈವ ಕೃಪೆಯೇ ಸಕಲವನ್ನು ಜಯಿಸುವ ಶಕ್ತಿಯನ್ನು ಕೊಡುವಂಥದ್ದು. ಆ ದೈವ ಕೃಪೆಯೇ ಪಾಪದಿಂದ ನಮ್ಮನ್ನು ದೂರ ಮಾಡುವಂಥದ್ದು. ಆ ದೈವ ಕೃಪೆಯೇ ನಮಗೆ ಪ್ರಾರ್ಥಿಸಲು ಶಕ್ತಿಯನ್ನು ಕೊಡುವಂಥದ್ದು. ಆ ದೈವ ಕೃಪೆಯೇ ನಿನ್ನಲ್ಲಿ ವಿಶ್ವಾಸವನ್ನು ಬೇರೂರಿಸುವಂಥದ್ದು. ಆ ದೈವ ಕೃಪೆಯೇ ವಾಕ್ಯದ ಆಳಗಳನ್ನು ಅರಿತು ಜೀವಿಸುವಂತೆ ಮಾಡಲು ಕಲಿಸುವಂಥದ್ದು. ಆ ದೈವ ಕೃಪೆಯೇ ನಿನಗೂ ನಿನ್ನ ದೇವರಿಗೊಂದು ಸಂಬಂಧವನ್ನ ಉಂಟು ಮಾಡುವಂಥದ್ದು. ಚಿಂತಿಸು. ಪ್ರಾರ್ಥಿಸು. ನಿನ್ನ ದೈವ ಕೃಪೆಗಾಗಿ ಹಂಬಲಿಸು. ಮಾತನಾಡುತ್ತಲೇ ಇರು. ಏನೆಲ್ಲ ನಿನ್ನ ದೇವರಲ್ಲಿ ನಿನಗೆ ಹೇಳಬೇಕೆಂದು ಎನಿಸುತ್ತದೆ ಅದೆಲ್ಲವನ್ನು ಹೇಳಿಬಿಡು. ನೀನು ಬೋರಲು ಬಿದ್ದಿರುವುದು, ಸಾಷ್ಟಾಂಗ ಬಿದ್ದಿರುವುದು ಮನುಷ್ಯನ ಮುಂದೆ ಅಲ್ಲ,
ದೇವರ ಪಾದಪೀಠದ ಮುಂದೆ ಸಿಂಹಾಸನರೂಢರಾಗಿರುವಂತಹ ತಂದೆಯ ಪಾದಪೀಠದ ಮುಂದೆ ನೀನು ಸಾಷ್ಟಾಂಗ ಬಿದ್ದಿರುವೆ. ನಿನ್ನ ಮನುಷ್ಯನನ್ನೆಲ್ಲ ಸ್ಮರಿಸುತ್ತಿರುವುದು ನಿನ್ನ ದೇವರನ್ನ. ನಿನ್ನಿಂದ ಯಾವುದನ್ನು ಬಿಟ್ಟು ಬಿಡಲು ಸಾಧ್ಯವಿಲ್ಲವೋ ಅದನ್ನ ಯೇಸುವಿಗೆ ಕೊಡು. ಯೇಸುವೇ ಕರುಣೆ ತೋರಿ, ಯೇಸುವೇ ಯೇಸುವೇ ನಿಮ್ಮ ಕೃಪೆಯಿಂದ ತುಂಬಿ ನನ್ನ ಮೇಲೆ ಕರುಣೆ ತೋರಿ ಎಂದು ಹೇಳು. ನಿನ್ನಿಂದ ಯಾವುದನ್ನು ಬಿಟ್ಟು ಬಿಡಲು ಸಾಧ್ಯವಿಲ್ಲೋ ಅದನ್ನು ಯೇಸುವಿಗೆ ಒಪ್ಪಿಸಿಕೊಟ್ಟಿಳು. ಯೇಸುವೆ, ನನ್ನಿಂದ ಇದರಿಂದ ಹೊರಗೆ ಬರಲು ಸಾಧ್ಯವಾಗುತ್ತಿಲ್ಲ. ಯೇಸು, ಇದನ್ನು ನಿನಗೆ ಒಪ್ಪಿಸಿ ಬಿಟ್ಟಿದ್ದೇನೆ. ಯೇಸುವೇ ಯೇಸುವೇ ನನ್ನ ಮೇಲೆ ಕರುಣೆ ತೋರಿ ಎಂದು ಹೇಳು. ಮಾರ್ಕ ಶುಭ ಸಂದೇಶದಲ್ಲಿ 1ನೇ ಅಧ್ಯಾಯ 15ನೇ ವಚನದಲ್ಲಿ ಯೇಸು ಹೇಳುತ್ತಾರೆ, ಕಾಲವು ಪರಿಪಕ್ವವಾಗಿದೆ, ದೇವರ ಸಾಮ್ರಾಜ್ಯವು ಸಮೀಪಿಸಿದೆ. ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ಜೀವಿತಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗು. ಶುಭ ಸಂದೇಶದಲ್ಲಿ ವಿಶ್ವಾಸವಿಡು ಎಂಬುದಾಗಿ ದೇವರು ಮಾತನಾಡುತ್ತಾರೆ. ದೇವರು ನಿನ್ನೊಡನೆ ಮಾತನಾಡುವ ಸಮಯವಾಗಿದೆ. ಮೌನವಾಗಿದೆ. ದೇವರು ನಿನ್ನೊಡನೆ ಮಾತನಾಡುವಂತಹ ವಾಕ್ಯವನ್ನು ನಿನ್ನ ಸ್ವಂತವಾಗಿಸಿಕೊ. ನೀನೆಷ್ಟೇ ದೊಡ್ಡವನಾಗಿದ್ದರೂ ನಿನ್ನನ್ನು ನೀನೇ ತಗ್ಗಿಸಿಕೊಂಡರೆ ದೇವರ ದಿವ್ಯ ಸನ್ನಿಧಿಯಲ್ಲಿ ನಿನಗೆ ಮನ್ನಣೆ ಸಿಗುವುದು ಎಂಬುದಾಗಿ ಸಿರಾಕನ ಗ್ರಂಥ 3ನೇ ಅಧ್ಯಾಯ 18ನೇ ವಚನದಲ್ಲಿ ಹೇಳುತ್ತಾ ಇದ್ದಾರೆ. ಫಿಲಿಪಿಯರಿಗೆ ಬರೆದ ಪತ್ರದಲ್ಲಿ ದೇವರು 2ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ ನಿನ್ನೊಡನೆ ಮಾತನಾಡುತ್ತಾ ಇದ್ದಾರೆ. ಆತ ತನ್ನನ್ನೇ ಬರೆದು ಮಾಡಿಕೊಂಡು ವಿಧಿಯನಾಗಿ ನಡೆದನು. ಹೌದು, ಶಿಲುಬೆಯ ಮರಣದ ಪರ್ಯಂತ ವಿಧಿಯನಾದನು. ನೀನು ಸಹ ವಿಧಿಯನಾಗಲು ದೇವರು ನಿನ್ನೊಡನೆ ಮಾತನಾಡುತ್ತಿದ್ದಾರೆ. ಮತ್ತಾಯ 5ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳುತ್ತಾ ಇದ್ದಾರೆ, ನ್ಯಾಯ ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳುವವರು ಭಾಗ್ಯವಂತರು, ಸ್ವರ್ಗ ರಾಜ್ಯವು ಅವರದು ಎಂಬುದಾಗಿ. ಸರ್ವೇಶ್ವರನಾದ ದೇವರು ನೇಮಿಸಿದ ಕೆಲಸವನ್ನು ನಿರ್ವಹಿಸುವುದರಲ್ಲಿ ಅಲಕ್ಷ್ಯ ತಾಳುವವನು ಶಾಪಗ್ರಸ್ತನೆಂಬುದಾಗಿ ರೇಮಿಯ ಪುಸ್ತಕ 48ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳುತ್ತಾ ಇದ್ದಾರೆ. ಪ್ರಭುವಿನ ನಾಮಸ್ಮರಣೆ ಮಾಡುವವನು ಜೀವೋದ್ಧಾರ ಹೊಂದುತ್ತಾನೆ ಎಂದು ರೋಮನರಿಗೆ ಬರೆದ ಪತ್ರ 10ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಳುತ್ತಾ ಇದ್ದಾರೆ. ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು, ನೀನು ಮಾತ್ರವಲ್ಲ
ನಿನ್ನ ಮನೆಯವರೆಲ್ಲರೂ ಜೀವೋದ್ಧಾರ ಹೊಂದುವರು ಎಂಬುದಾಗಿ ಪ್ರೇಷಿತರ ಕಾರ್ಯಕಲಾಪಗಳ 16ನೇ ಅಧ್ಯಾಯ 31ನೇ ವಚನದಲ್ಲಿ ಮಾತನಾಡುತ್ತಾ ಇದ್ದಾರೆ. ನಿನ್ನ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಪ್ರೀತಿಸುವವರಿಗಾಗಿ ಪ್ರಾರ್ಥಿಸಿರಿ, ಇದರಿಂದ ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ ಎಂಬುದಾಗಿ ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ 44-45 ವಚನದಲ್ಲಿ ಮಾತನಾಡುತ್ತಾ ಇದ್ದಾರೆ. ಸರ್ವೇಶ್ವರನ ಭಕ್ತನಿಗೆ ಯಾವ ಹಾನಿಯೂ ತಟ್ಟದು, ಶೋಧನೆಯ ಸಮಯದಲ್ಲಿ ಆತನಿಗೆ ಸದಾ ಸಂರಕ್ಷಣೆ ದೊರಕುವುದು ಎಂಬುದಾಗಿ ಸಿರಾಕ್ನ ಗ್ರಂಥ 33ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ದೇವರು ನಿನ್ನೊಡನೆ ಮಾತನಾಡುತ್ತಾರೆ. ಸಾಯಬೇಕಾಗಿ ಬಂದರೂ ಸ್ವಾಮಿ ನಿಷ್ಠೆಯಿಂದಿರು, ಆಗ ನಾನು ಜೀವವೆಂಬ ಜಯಮಾಲಿ ನಿನಗೆ ಕೊಡುತ್ತೇನೆ ಎಂದು ಪ್ರಕಟಣಾ ಗ್ರಂಥ 2ನೇ ಅಧ್ಯಾಯ 10ನೇ ವಚನದಲ್ಲಿ ದೇವರು ನಿನ್ನೊಡನೆ ಮಾತನಾಡುತ್ತಿದ್ದಾರೆ. ನಿನ್ನನ್ನು ಸ್ವಾಗತಿಸುವವನು ನನ್ನನ್ನು ಸ್ವಾಗತಿಸುತ್ತಾನೆ, ನನ್ನನ್ನು ಸ್ವಾಗತಿಸುವವನು ನನ್ನನ್ನು ಕಳುಹಿಸಿದ ಆತನನ್ನೇ ಸ್ವಾಗತಿಸುತ್ತಾನೆ ಎಂದು ಮತ್ತಾಯನ ಶುಭ ಸಂದೇಶ 10ನೇ ಅಧ್ಯಾಯ 40ನೇ ವಚನದಲ್ಲಿ ಹೇಳುತ್ತಾ ಇದ್ದಾರೆ. ನಾನು ನಿನ್ನನ್ನು ಶಾಶ್ವತವಾದ ಪ್ರೇಮದಿಂದ ಪ್ರೀತಿಸುತ್ತಿದ್ದೇನೆ, ಆದುದರಿಂದಲೇ ಅಚಲ ಪ್ರೇಮದಿಂದ ನಿನ್ನನ್ನು ಸದಾ ವಿಶ್ವಾಸದಿಂದ ಪರಿಪಾಲಿಸಿದ್ದೇನೆ ಎಂದು ಯೆರೆಮೀಯನ ಪುಸ್ತಕ 31ನೇ ಅಧ್ಯಾಯ 3ನೇ ವಚನದಲ್ಲಿ ನಿನ್ನ ದೇವರು ನಿನ್ನೊಡನೆ ಮಾತನಾಡುತ್ತಿದ್ದಾರೆ. ನಿಮ್ಮ ಪ್ರಾರ್ಥನೆಯಾಗಿದೆ ಈ ಪ್ರಾರ್ಥನೆ, ನಿಮ್ಮ ಪ್ರಾರ್ಥನೆಯಾಗಿದೆ ಈ ಪ್ರಾರ್ಥನೆ, ಈ ದಿನದ ಪ್ರಾರ್ಥನೆ. ಸರ್ವ ಸೃಷ್ಟಿಗಳ ಒಡೆಯರೇ, ನಿಮಗೆ ಸ್ತೋತ್ರ, ಆರಾಧನೆ. ನಿಮ್ಮ ಜೀವಶ್ವಾಸವನ್ನು ನನ್ನಲ್ಲಿ ಊದಿ, ನಿಮ್ಮಲ್ಲಿ ವಿಶ್ವಾಸವನ್ನು ನನ್ನಲ್ಲಿ ತುಂಬಿ, ನಿಮ್ಮ ಮಹಿಮೆಗಾಗಿ ನಾನು ಜೀವಿಸುವಂತೆ ಮಾಡಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಪ್ರತಿ ದಿನದಲ್ಲಿ ನಿಮ್ಮ ಮುಂದೆ ಕುಳಿತು ನಾನು ಮಾತನಾಡುತ್ತಿದ್ದೇನೆ. ಕೆಲವು ಬಾರಿ ನಾನು ಮಾತನಾಡಿದ ಮಾತುಗಳನ್ನೇ ಪುನರಾವರ್ತಿಸುತ್ತೇನೆ. ನಾನು ಯಾರು, ಯಾವುದಕ್ಕಾಗಿ ಈ ಭೂಮಿಗೆ ಬಂದೆ ಎಂದು ನನಗೆ ಗೊತ್ತಿಲ್ಲ. ಆದರೆ ಈ ಭೂಮಿಗೆ ಬರುವುದಕ್ಕೆ ಮುಂಚಿತವಾಗಿ ಯಾವುದಕ್ಕಾಗಿ ನನ್ನನ್ನು ನೀವು ಕಳುಹಿಸಿದ್ದೀರಿ ಎಂದು ನೀವು ಅರಿತಿದ್ದೀರಿ. ಆದರೆ ನನ್ನನ್ನು ನಾನು ಅರಿಯುವಂತೆ ಮಾಡಿರಿ. ನಿಮ್ಮ ಚಿತ್ತವನ್ನು ಅನುಸರಿಸಿ ನಡೆಯಲು ನನಗೆ ಬೇಕಾದ ಜ್ಞಾನ ವಿವೇಕವನ್ನು ನೀಡಿರಿ. ನನ್ನ ಜೀವಿತದಲ್ಲಿ ನಾನು ಒಳಿತನ್ನು ಕೆಡುಕನ್ನು ಮಾಡುತ್ತೇನೆ, ಒಳಿತನ್ನು ಕೆಡುಕನ್ನು ಆಲೋಚಿಸುತ್ತೇನೆ, ಹಾಗೂ ಪಾಪವನ್ನು ಪುಣ್ಯವನ್ನು ಚಿಂತಿಸುತ್ತೇನೆ. ಮುಖ್ಯವಾಗಿ ನಿಮ್ಮ ಭಯವನ್ನು ನಾನು ಮನಗಾಣುತ್ತೇನೆ. ನನ್ನ ತಪ್ಪಿನ ಅರಿವುಗಳು ನನಗೆ ಎಚ್ಚರಿಸುತ್ತದೆ. ನಿಮ್ಮನ್ನು ಪ್ರೀತಿಸಬೇಕು, ನಿಮ್ಮನ್ನಿಂಬ ಹಲಿಸಬೇಕು, ನಿಮ್ಮ ಚಿತ್ತವನ್ನು ಅರಿತು ಈ ಲೋಕದಲ್ಲಿ ನಿಮ್ಮ ಮಹಿಮೆಗಾಗಿ ಏನಾದರೂ ಮಾಡಬೇಕೆಂದು ಹಂಬಲಿಸುತ್ತೇನೆ. ಹಾಗೂ ಆಶಿಸುತ್ತೇನೆ. ನನ್ನ ಮೇಲೆ ಕರುಣೆ ತೋರಿರಿ, ನನ್ನ ಮೇಲೆ ದಯೆ ತೋರಿರಿ. ನಾನು ಹೇಗೆ ಈ ಲೋಕದಲ್ಲಿ ಜೀವಿಸಬೇಕು ಎಂದು ನೀವು ಉದ್ದೇಶಿಸುತ್ತಿದ್ದೀರೋ ಅದು ಹಿತಕರವಾಗಿ ನನ್ನ ಜೀವಿತದಲ್ಲಿ ನಾನು ಅರಿತು ಅವುಗಳನ್ನು ನೆರವೇರಿಸುವಂತೆ ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಜೀವನದ ತಂದೆ, ಆಮೆನ್. ಆಮೆನ್.
ಪರಿಶುದ್ಧ ಪೂಜ್ಯ ತಾಯಿ ಮಾತೆಯೇ, ಅಮ್ಮ ನಮಗಾಗಿ ದಿನನಿತ್ಯವೂ ಪ್ರಾರ್ಥಿಸು ನನ್ನ ಮಾತೆಯೇ, ಕುಟುಂಬಗಳ ರಾಣಿಯಾಗಿರುವ ಮಾತೆಯೇ, ಈಗೋಮ್ಮ ನಿಮ್ಮ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸುತ್ತಿರುವ ನಿಮ್ಮ ಮಧ್ಯಸ್ಥಿಕೆಯಲ್ಲಿ, ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥಿಯಾದ ನಿಮ್ಮ ಪರಿಶುದ್ಧ ಪೂಜ್ಯ ಪಾದ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಿರುವ ನಿನ್ನ ಮಕ್ಕಳೆಲ್ಲ ಪ್ರಾರ್ಥನೆಗಳನ್ನು ಆಲಿಸಿ ನಿಮ್ಮ ಪ್ರಿಯ ಪುತ್ರರಿಗೆ ನೀವು ಸಮರ್ಪಿಸುತ್ತಿದ್ದೀರಿ ಅಮ್ಮ. ಅಮ್ಮ, ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸಿರಿ. ನಮ್ಮೆಲ್ಲರ ವಿಶ್ವಾಸವನ್ನು ದೃಢಪಡಿಸಲು ನೀವು ಪಡೆದುಕೊಂಡ ದೈವ ಕೃಪೆಯನ್ನು ನಾವು ಪಡೆದುಕೊಳ್ಳುವಂತೆ ಮಾ ಪ್ರಾರ್ಥಿಸಿರಿ. ಪವಿತ್ರಾತ್ಮ ಪ್ರೇರಿತರಾಗಿ ನಾವು ಜೀವಿಸುವಂತೆ ನಮಗಾಗಿ ಪ್ರಾರ್ಥಿಸಿರಿ. ಯೇಸುವೇ, ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. ಯೇಸುವೇ, ನಿಮ್ಮ ಕೃಪೆಯಿಂದ ನನ್ನ ಕುಟುಂಬವನ್ನು ತುಂಬಿರಿ. ಯೇಸುವೇ, ನಿಮ್ಮ ಕೃಪೆಯಿಂದ ನನ್ನ ಜೀವಿತವನ್ನು ತುಂಬಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮವು ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಓ ನಮೋ ಮರಿಯ ಕೃಪಾಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೈವ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಮರಿಯ ದೈವಾನುಗ್ರಹ ಭರಿತಳೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೈವ ಮಾತೆ, ಪಾಪಿಗಳಾಗಿರುವ ನಾವು ದೈವ ಕೃಪೆಯನ್ನು ಪಡೆದುಕೊಳ್ಳುವಂತೆ ಮಾ ಪ್ರಾರ್ಥಿಸಿರಿ. ನಮೋ ಮರಿಯ ದೈವಾನುಗ್ರಹ ಭರಿತಳೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೈವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ನಮ್ಮ ಕುಟುಂಬವು ದೈವ ಕೃಪೆಯಲ್ಲಿ ತುಂಬಿಕೊಳ್ಳುವುದಕ್ಕಾಗಿ ಮಾ ಪ್ರಾರ್ಥಿಸಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಆವೇ ಮರಿಯ, ಆವೇ ಮರಿಯ, ಆವೇ ಮರಿಯ. ಅಪಾ ತಂದೆಯೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ. ಪ್ರಿಯರೇ, ಈ ದಿನ ದೈವ ಕೃಪೆಗಾಗಿ ನಾವು ಪ್ರಾರ್ಥಿಸಿದ್ದೇವೆ. ಇದು ಕೇವಲ ಒಂದು ದಿನದ ಪ್ರಾರ್ಥನೆಯಾಗಬಾರದು. ಪ್ರತಿದಿನ ನಾವು ಈ ಅನುಭವವನ್ನು ಪಡೆಯಬೇಕು. ನಿಮಗೆ ಸಾಧ್ಯವಾಗುವಾಗ, ನಿಮಗೆ ಸಮಯ ಸಿಕ್ಕುವಾಗಲೆಲ್ಲ ಈ ಒಂದು ದೈವ ಕೃಪೆಯ ಧ್ಯಾನವನ್ನು ಬೋರಲು ಬಿದ್ದು ನೀವು ಪ್ರಾರ್ಥಿಸಿ ಚಿಂತಿಸಿರಿ. ಒಬ್ಬರೇ ಇರುವಾಗ ನಿಮ್ಮ ಮನೆಯಲ್ಲಿ ಇದನ್ನು ಹಾಕಿ ನಿಮ್ಮ ಪೀಠದ ಮುಂದೆ ಬೋರಲು ಬಿದ್ದು ಸಾಷ್ಟಾಂಗ ಬಿದ್ದು ನೀವು ದೈವ ಕೃಪೆಗಾಗಿ ಆತೊರೆಯಿರಿ. ನಿಮ್ಮ ಮನೆ, ನಿಮ್ಮ ಕುಟುಂಬ ದೈವ ಕೃಪೆಯಲ್ಲಿ ತುಂಬಿಕೊಳ್ಳುವಂತೆ ಪ್ರಾರ್ಥಿಸಿರಿ. ಇದರಿಂದ ದೈವಾನುಗ್ರಹ ಭರಿತವು ನಿಮಗೆ ಅನುಭವವಾಗಿ ಮಾರ್ಪಾಡಾಗುವುದು. ದೇವರು ಏರಾಳವಾಗಿ ನಿಮ್ಮನ್ನು ಆಶೀರ್ವದಿಸುವರು ಹಾಗೂ ಆಶೀರ್ವಾದವನ್ನು ನೀವು ಕಂಡುಕೊಳ್ಳುವಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.